ಸತ್ತವ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ, ಯಾಕೆಂತ ಹೇಳಿದರೆ ಅವರು ಗತಿಸಿದ್ದಾರೆ. ನಿದ್ರೆ ಮಾಡೋರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ, ಯಾಕೆಂದರೆ ಅವ್ರು ನಿದ್ರೆ ಮಾಡ್ತಿದ್ದಾರೆ. ಆದರೆ ಜಗತ್ತು ಎಚ್ಚರವಾಗಿರ್ಬೇಕಾಗಿರ್ತಕ್ಕಂಥದ್ದು ಕಿಶನ್, ಜಗತ್ತು ಎಚ್ಚರ ಆಗಿರ್ಬೇಕಾಗಿರ್ತಕ್ಕಂಥದ್ದು, ಜಗತ್ತು ತಲೆ ಕೆಡಿಸ್ಕೋಬೇಕಾಗಿರ್ತಕ್ಕಂಥದ್ದು ಈ ಸತ್ತಂತೆ ಮತ್ತು ನಿದ್ದೆ ಮಾಡುವಂತೆ ನಟಿಸ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಎಚ್ಚರ ಆಗಿರಬೇಕು. ಅಂದರೆ ಅವ್ರೇನು ಹೇಳ್ತಾರೆ, ಸತ್ತಂತೆ ಮತ್ತು ನಿದ್ರೆ ಮಾಡುವವರಂತೆ ನಟಿಸ್ಬೇಡಿ ಅಂಥೇಳಿ ಇದನ್ನು ಕನ್ನಡದ ಡಿಂಡಿಮದ ರೂಪದಲ್ಲಿ ಸಂದೇಶ ಅಂಥೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಭರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ, ಒಟ್ಟಿಗೆ ಬಾಳುವ, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಭರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಕ್ಷಯಿಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕ್ಷಯಿಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ, ಸರ್ವೋದಯವಾಗಲಿ ಸರ್ವರಲಿ. ಭರಿಸು ಕನ್ನಡ, ಒಂದ್ಸರಿ ಹೇಳ್ಬಿಡಿ ಎಲ್ಲರೂ, ಏನೂ ಆಗೋದಿಲ್ಲ. ಭರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ, ಭರಿಸು ಕನ್ನಡ ಡಿಂಡಿಮವ. ಚಪ್ಪಾಳೆ ಕೇಳೋ ಹಾಗೆ ಇಲ್ಲ, ಆದ್ರೂ ಕೇಳ್ತಾ ಇದ್ದೀನಿ ಚಪ್ಪಾಳೆ. ಮತ್ತೊಮ್ಮೆ ಇವತ್ತಿನ ನಮ್ಮ ಈ ಕನ್ನಡದ ಹಬ್ಬ ನಾಡು ನುಡಿಗೆ ಅರ್ಪಿಸ್ತಾ ಇರುವಂತಹ ಈ ದಿನದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯುತ್ತಮ ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅವರ ಕಾರ್ಯವನ್ನ ಮೆಚ್ಚಿ ಮನದುಂಬಿ ಅಭಿನಂದಿಸಿದ್ರು. ನಮ್ಮ ರಾಮೇಶ್ವರಪ್ಪ ಸರ್ ಅವರಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಗಣ್ಯಾತಿ ಗಣ್ಯರನ್ನ ನಾವು ಸನ್ಮಾನಿಸುವಂತಹ ಸಮಯ. ಅವರ ಯಾವಾಗ್ಲೂ ನಾವು ಯಾರನ್ನ ನೋಡಿದ್ರೆ ತುಂಬಾ ಭಯ ಪಡ್ತೀವಿ, ಯಾವ್ದನ್ನ ನೋಡಿದ್ರೆ ವಾವ್ ಅಂತ ನಿದ್ದೆಗಣ್ಣಲ್ಲೂ ಬೆಚ್ಚಿ ಬೀಳ್ತೀವಿ. ಅವುಗಳ ಜೊತೆಲಿ ಪ್ರೀತಿಯಿಂದ ಒಂದು ಏನು ಸ್ನೇಹಿತರಿಗಿಂತ ಹೆಚ್ಚಾಗಿ ಇರ್ತಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕಲ್ವಾ? ಮತ್ತಿನ್ನೇನಪ್ಪ, ಅವರೇ ಸ್ನೇಕ್ ಶ್ಯಾಮ್ ಸರ್ ಅವರು. ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕಂತ ವಿನಂತಿ. ನಿಮ್ ಬಗ್ಗೆ ನಾನು ಏನು ಹೇಳೋ ಹಾಗೆ ಇಲ್ಲ ಸರ್. ಈಗಷ್ಟೇ ಬಿಗ್ ಬಾಸ್ ನಲ್ಲಿ ಹೋಗಿ ಆ ಮನೆಯಲ್ಲಿ ಕೂಡ ಒಬ್ಬ ಅಭ್ಯರ್ಥಿಯಾಗಿ ಇದ್ದು ಬಂದಿದ್ದಾರೆ. ನಮ್ಮ ಮೈಸೂರಿನ ಹೆಮ್ಮೆಯ ಸುಪುತ್ರರು ಕೂಡ ಇವರು.
ಎಲ್ಲಿ ಯಾರ ಮನೆಯಲ್ಲಿ ಯಾರ ತೋಟದಲ್ಲಿ ಅಥವಾ ಎಲ್ಲೇ ಹಾವನ್ನ ಕಾಣಲಿ ಆ ಹಾವನ್ನ ಹಿಡಿದು ಅದರ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅದನ್ನ ಸಂರಕ್ಷಿಸಿ ಮತ್ತೊಮ್ಮೆ ಅದನ್ನ ಬಿಡುವಂತಹ ಕೆಲಸ ಮಾಡ್ತಾರೆ. ಹಾಗೆ ಸರ್ ಅವರ ಬಗ್ಗೆ ನಾವೊಂದು ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ನ್ಯಾಷನಲ್ ರಾಷ್ಟ್ರೀಯ ಚಾನೆಲ್ ಆದಂತಹ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ನಲ್ಲಿ ಸರ್ ಅವರ ಬಗ್ಗೆ ಒಂದು ಡಾಕ್ಯುಮೆಂಟರಿನೇ ಅಲ್ಲಿ ರಚಿಸಿದ್ದಾರೆ. ಹಾಗಾಗಿ ಈ ಒಂದ್ ರೀತಿಯಲ್ಲಿ ಸಮಾಜ ಸೇವಕರು ಸ್ನೇಕ್ ಶ್ಯಾಮ್ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮನೆ ಕನ್ಸ್ಟ್ರಕ್ಷನ್ಸ್ ನ ಪರವಾಗಿ ಅವರಿಗೆ ಅಭಿನಂದನೆ ಕೂಡ. ಸ್ನೇಕ್ ಶ್ಯಾಮ್ ಹೆಸರಲ್ಲೇ ಇದೆ. ಶ್ಯಾಮ್ ಸರ್ ಅವರ ಮಗ ಕೂಡ ಈಗ ಅದೇ ಹಾದಿಯಲ್ಲಿ ದಾಪುಗಾಲಿನಲ್ಲಿ ಆ ತಂದೆ ಹಾಕಿದ ಹೆಜ್ಜೆಯನ್ನೇ ಇಡ್ತಾ ಇದ್ದಾರೆ. ಒಟ್ಟಲ್ಲಿ ಎಲ್ಲರ ಒಂದು ರೀತಿಯಲ್ಲಿ ಜೀವವನ್ನ ರಕ್ಷಿಸುವಂತ ವ್ಯಕ್ತಿ ಅಂತ ಹೇಳ್ಬೋದು. ಹಾವು ಅಂದ್ಕೂಡ್ಲೆ ಹಾ ಅಂತೀವಿ, ಆದ್ರೆ ಇವ್ರು ಹಾಗನ್ನಲ್ಲ. ಹಾವು ಅಂದ್ಕೂಡ್ಲೆ ಎಲ್ಲಿ ಅಂತ ತುಂಬಾ ಏನು ಖುಷಿಯಿಂದ ಬರ್ತಾರೆ, ಅದನ್ನ ಸಂರಕ್ಷಿಸ್ತಾರೆ. ಹಾಗಾಗಿ ಈಗ ನಮ್ಮ ಒಂದು ಗೌರವವನ್ನ ಸ್ವೀಕರಿಸಿದ್ದಾರೆ. ಸ್ನೇಕ್ ಶ್ಯಾಮ್ ಸರ್, ನಿಮ್ಮ ಒಂದು ಶುಭಾಶಯದ ನುಡಿ ನಮ್ಮನೆ ಕನ್ಸ್ಟ್ರಕ್ಷನ್ಸ್ ನ ಪರವಾಗಿ ನಾನು ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಕ್ ಶ್ಯಾಮ್ ಅವರಿಂದ ಶುಭಾಶಯದ ನುಡಿಗಳು. ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕದ ಸುಪುತ್ರ ಸುಪುತ್ರಿಯರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದಕ್ಕೆ ನಿಮಗೆ ಮೈ ಕೊಟ್ಬಿಟ್ಟು ಮಾತಾಡಿ ಅಂತ ಸುಮಾ ಅವರು ಹೇಳಿದ್ರು, ಏನು ಮಾತಾಡಿ ಅಂತ ಗೊತ್ತಾಗಲ್ಲ, ದಯವಿಟ್ಟು ಕ್ಷಮಿಸಿ. ನನಗೆ ಕರ್ತವ್ಯದ ಕರೆಗಳು ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರಲೇಬೇಕು. ಇನ್ನೂ ಇದ್ರ ಕಡೆ ಕರ್ತವ್ಯದ ಕರೆ ಇದೆ, ಹೋಗಲೇಬೇಕು. ಇಲ್ಲಿ ಗಣ್ಯರೆಲ್ಲ ಇದ್ದೀರಾ. ನಮ್ಮ ಇಡೀ ವಿಶ್ವದ ಭೂಪಟವನ್ನು ತಗೊಂಡ್ರೆ ಆ ಭೂಪಟದಲ್ಲಿ ಅತಿ ಸುಂದರವಾಗಿ ಕಾಣ್ತಕ್ಕಂಥ ದೇಶದ ನಕ್ಷೆ ಅಂದರೆ ಅದು ನನ್ನ ಭಾರತ ದೇಶದ ನಕ್ಷೆ. ಕೆಲವುದರಲ್ಲಿ ಸ್ವಾರ್ಥ ಇರಬೇಕು. ನನ್ನ ದೇಶ, ನನ್ನ ಭಾಷೆ, ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಸ್ವಾರ್ಥ ಇರೋದು. ನಂದು ಅನ್ಬೇಕಾದ್ರೆ ನಮ್ಮ ಹೆಂಡತಿ ಅನ್ನೋಕ್ಕಾಗಲ್ಲ. ಆ ಒಂದು ಸುಂದರವಾದ ಭಾರತ ದೇಶದ ನಕ್ಷೆಯಲ್ಲಿ ಅತಿ ಸುಂದರವಾಗಿ ಕಾಣ್ತಕ್ಕಂಥ ರಾಜ್ಯದ ನಕ್ಷೆ ಅಂದರೆ ಅದು ನನ್ನ ಕರ್ನಾಟಕ. ಅಷ್ಟು ಸುಂದರವಾಗಿದೆ ನೋಡಿ. ನಾವೊಬ್ಬರೇ ಭಾರತ ಮಾತೆ, ಕನ್ನಡ ಮಾತೆ ಅಂತ ಕರಿತೀವಿ. ಇನ್ಯಾವ ದೇಶದರು, ಇನ್ಯಾವ ರಾಜ್ಯದರು ಅವರ ರಾಜ್ಯದ ಪಕ್ಕ ಮಾತೆ ಅಂತ ಸೇರಿಸೋದಿಲ್ಲ. ನಾವು ಭಾರತ ದೇಶದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು, ಕರ್ನಾಟಕದಲ್ಲಿ ಹುಟ್ಟಕ್ಕೆ ಅದೃಷ್ಟ ಮಾಡಿರಬೇಕು, ಅದರಲ್ಲೂ ಮೈಸೂರಲ್ಲಿ ಹುಟ್ಟಕ್ಕಂತೂ ತುಂಬ ಅದೃಷ್ಟ ಮಾಡಿರಬೇಕು. ಸೊ ಕನ್ನಡ ಅದ್ರ ಬಗ್ಗೆ ಎಲ್ಲ ರಾಮೇಶ್ವರಪ್ಪರು ತುಂಬ ಮಾತಾಡ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ನೀವು ನಂಗೆ ಹೊಡೆದು ಬಿಡ್ತೀರಿ. ಎಷ್ಟು ಹೇಳಿದ್ದೆ ಕೇಳ್ತಾನೆ ಇರ್ಬೇಕು. ನಿಜನಾ? ಅವ್ರಿಗೂ ಸ್ವಲ್ಪ ಗೋಳೆ ಕಂಡಿಲ್ಲ ನಾನು. ಅವ್ರ ಕೆಲಸದಲ್ಲಿದ್ದಾಗ ದಸರಾ ಕಮಿಟಿ ಮೆಂಬರ್ ಏನು ಇದಾಗಿದ್ರು ಅವರು, ಸರ್ ನಮ್ಗೊಂದು ಟ್ಯಾಬ್ಲೋ ಮಾಡ್ಕೊಡೋಕೆ ಅವಕಾಶ ಕೊಡಿ ಸರ್ ಅಂತ ಅವನ್ನ ಗೋಳೆ ಕೊಂಡಿದ್ದೀನಿ. ನಾನು ಶಿವಕುಮಾರ್ ಅವ್ರನ್ನೂ ಗೋಳೆ ಕಂಡಿದ್ದೀನಿ. ನಾವೊಂದು ಸಾಯಿಬಾಬಾ ಮಂದಿರ ಗೋಶಾಲೆ ಮಾಡ್ಬೇಕಾದ್ರೆ ಎದುರುಗಡೆ ವೀಶು ಅಣ್ಣ ಕೂತಿದ್ದಾರೆ. ಅವ್ರು ನನ್ನ ಹಳೆಯ ಗೆಳೆಯ. ಅವರು ಇಲ್ಲಿರೋರೆಲ್ಲ ಗೆಳೆಯರೇ ನನಗೆ, ಆದ್ರೂ ಕೆಲವ್ರ ಹೆಸರನ್ನ ತೊಗೋಬೇಕಾಗತ್ತೆ. ಇವರೆಲ್ಲ ನನ್ನ ಗೆಳೆಯರಿದ್ದಾರೆ. ಇವತ್ತು ಥಾಮಸ್ ಅವರು ಬಂದ್ಬಿಟ್ಟಿರ್ತೀರ ಒಂದು ಸನ್ಮಾನ ಇಟ್ಕೊಂಡು. ನನಗೆ ಏನಕ್ಕೆ ಸನ್ಮಾನ ಮಾಡಿಸ್ಕೊಳ್ಳೋದು ಎಷ್ಟು ದೊಡ್ಡ ಕಷ್ಟ ಅಂದರೆ ಅಂತಿಂಥ ಕಷ್ಟ ಅಲ್ಲ. ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಆಫ್ಟರ್ 40-45 ಇಯರ್ಸ್ ಆದಮೇಲೆ ಮನುಷ್ಯನಿಗೆ ಕೆಲವು ಅವಳಿ ಜವಳಿಗಳ ಜೊತೆಲಿ ಬರ್ತದೆ. ಶುಗರು ಮತ್ತು BP ಬರ್ತದೆ. ಶುಗರ್ ಇರೋರಿಗೆ ಏನು ಪ್ರಾಬ್ಲಮ್ ಅಂದರೆ ಪಾಪ ಯೂರಿನರ್ಸ್ಗೆ ಹೋಗಲೇಬೇಕು. ಅಪ್ಪಿತಪ್ಪಿ ಇವ್ರಿಗೆ ಸನ್ಮಾನ ಮಾಡಿರ್ತೀರಾ, ಕಾರ್ಯಕ್ರಮ ಮುಂದೆ ನೀವೆಲ್ಲೋ ಹೋಗ್ತಿರ್ತೀರಾ, ಪಾಪ ಅವ್ನಿಗೆಲ್ಲ ಅರ್ಜೆಂಟ್ ಆಗುತ್ತೆ, ರೋಡಲ್ಲಿ ನಿಂತ್ಕೊಂಡು ಹೋಗ್ತಿರ್ತಾನೆ. ಕಚಾಡ ನನ್ನ ಮಗ ನೋಡಿ ಈಗ ತಾನೇ ಮಾಡಿ ಸನ್ಮಾನ, ರೋಡಲ್ಲಿ ಹುಚ್ಚೋಯ್ತೇನೆ. ಯುದ್ಧ ತಡಿಬೋದು ಸ್ವಾಮಿ, ಅದನ್ನು ತಡೆಯೋಕ್ಕಾಗತ್ತಾ? ಅವ್ರವ್ರ ಅರ್ಜೆನ್ಸಿ ಇರುತ್ತೆ, ಏನು ಮಾಡೋಕ್ಕಾಗತ್ತೆ? ಸನ್ಮಾನ ಮಾಡಿಸ್ಕೊಳ್ಳೋದು ಭಾರಿ ದೊಡ್ಡದಲ್ಲ. ಸನ್ಮಾನ ಮಾಡಿಸ್ಕೊಂಡ್ಮೇಲೆ ನೆಕ್ಸ್ಟು ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ನಿಜವಾದ ಕನ್ನಡ ರಾಜ್ಯೋತ್ಸವ ಅಂದರೆ ಯಾರಿಗೆ ಕನ್ನಡ ಗೊತ್ತಿಲ್ಲ ಅವ್ರ ಹತ್ರ ಅವ್ರಿಗೆ ಕನ್ನಡ ಹೇಳ್ಕೊಡೋದೇ ನಿಜವಾದ ಕನ್ನಡ ರಾಜ್ಯೋತ್ಸವ. ದಯವಿಟ್ಟು
ಎಲ್ಲ ನಮ್ಮ ಹೆಣ್ಮಕ್ಳು ರೋಡಲ್ಲಿ ಗೋಲ್ಕಪ್ಪ ತಿನ್ನಕ್ಕೆ ಹೋಗ್ತೀರ. ಏಕ್ ಗೋಲ್ಕಪ್ಪ ದೇ ಬೈ ಅಂತೀರ, ಅದ್ರ ಬದಲು ಗೋಲ್ಕಪ್ಪ ಕೊಡಲ್ಲೋ ಅಂತ ಹೇಳಿ, ಕೊಡಮ್ಮ ಅಂತೇಳಿ. ಅವನು ಅವಾಗ ಕನ್ನಡ ಕಲ್ತ್ಕೊತಾನೆ. ನಾವು ಅವನ ಲ್ಯಾಂಗ್ವೇಜ್ ಮಾತಾಡಿದ್ರೆ ಪಾಪ ಅವ್ನು ನಮ್ಮ ಭಾಷೆ ಕಲಿಯೋಕ್ಕೆ ಆಗಲ್ಲ. ನಾವು ಹೇಳೋಣ, ಇಲ್ಲ ಅಂತಲ್ಲ, ಅರ್ಥ ಆಗದೆ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಕೊಡೋಣ. ಸೊ ಈ ಥರ ನಾವು ಕನ್ನಡ ಬೆಳೆಸೋಣ. ಸೊ ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವು ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ್ಯಾವುದು ವಿಷಯಗಳನ್ನ ತಗೋಬೇಕು ಅದನ್ನು ಮಕ್ಳಿಗೆ ತುಂಬ್ತಾ ಇಲ್ಲ. ಮಕ್ಕಳಿಗೆ ನಮ್ಮ ರಸ್ತೆ ಅಪಘಾತಗಳು ಯಾಕಾಗುತ್ತೆ, ರಸ್ತೆ ನಿಯಮಗಳೇನು ಅಂತ ಹೇಳ್ಕೊಡ್ತಾ ಇಲ್ಲ. ದುಡ್ಡನ್ನು ಗಳಿಸೋದು ಹೇಗೆ, ಅದನ್ನು ಯಾವ ಥರ ವ್ಯವಹಾರ ಮಾಡಬೇಕು, ಎಷ್ಟು ಉಳಿಸ್ಬೇಕು ಅದನ್ನು ಹೇಳ್ಕೊಡ್ತಾ ಇಲ್ಲ. ಕಾನೂನು ಅರಿವು ಹೇಳ್ತಿಲ್ಲ. ಇವತ್ತಿನ ದಿನ ನೋಡಿ ಏನಾಗಿದೆ ಅಂದರೆ, ನನ್ನ ಸ್ನೇಹಿತ ಒಬ್ಬ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೋತಾನೆ. 1972 ಅನಿಮಲ್ ಆ್ಯಕ್ಟ್ ಪ್ರಕಾರ ಏನೇನಿರುತ್ತೆ ಅದನ್ನು ಮಕ್ಳಿಗೆ ತುಂಬಿದ್ರೆ ಅವಾಗ ಮಕ್ಳಿಗೆ ಆಗಲೇ ಗೊತ್ತಾಗುತ್ತೆ, ಓ ಈ ಥರ ತಪ್ಪು ಮಾಡಿದ್ರೆ ಈ ಥರ ಆಗುತ್ತೆ ಅಂತ. ನಾವು ತಪ್ಪು ಮಾಡ್ತಿರೋದಿಷ್ಟೇ, ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅದು ಹೇಳ್ಕೊಡ್ತಿಲ್ಲ. ಹಿಂದಿನ ಕಾಲದಲ್ಲಿ ಏನು ಬರ್ತಿದೆ ಅದೇ ವಿಷಯವನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಮಕ್ಕಳಿಗೆ ಒಂದು ಕೀಪ್ಯಾಡ್ ಮೊಬೈಲ್ ಇದ್ದಿದ್ದನ್ನು ಹ್ಯಾಂಡ್ರೆಡ್ಗೆ ಅಪ್ಗ್ರೇಡ್ ಆಗಿದ್ದೀವಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿಯಿಂದ ಸ್ಕ್ರೀನ್ ಟಿ ವಿಗೆ ಅಪ್ಗ್ರೇಡ್ ಆಗಿದ್ದೀವಿ. ಮಕ್ಕಳಿಗೆ ಎಜುಕೇಷನಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಹೇಳ್ಕೊಡ್ಬೇಕಿದು, ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ನಾವು. ಎಷ್ಟು ಜನ ಮಕ್ಕಳು ಮನೆಯಿಂದ ಹೊರಡುವಾಗ ತಮ್ಮ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೊರಡ್ತಾರೆ? ತುಂಬ ಕಮ್ಮಿ. ಸೊ ಸ್ನೇಹಿತರೆ, ನಾನು ಜಾಸ್ತಿ ಮಾತಾಡಲ್ಲ, ನನಗೂ ಕರ್ತವ್ಯದ ಕರೆ ಇದೆ. ನಾವು ನಮ್ಮ ಜೀವನದಲ್ಲಿ 5ಕ್ಕೆ ಬಹಳ ಮುಖ್ಯವಾದ ಗೌರವ ಕೊಡೋಣ. ಮೊದಲನೇ ಗೌರವವನ್ನು ಪರಿಸರಕ್ಕೆ ಕೊಡೋಣ. ನಮಗೆ ನೀರು, ಆಹಾರ, ಗಾಳಿ, ಬೆಳಕು ಎಲ್ಲ ಪರಿಸರದಿಂದ ಸಿಗ್ತಿದೆ, ನಮ್ಮ ಸ್ವಂತದ್ದೇನಿಲ್ಲ. ಪರಿಸರ ಇದ್ದರೆ ನಾವು, ನಮ್ಮಿಂದ ಪರಿಸರ ಅಲ್ಲ. ಸೊ ರಾತ್ರಿ ಮಲಗೋಕ್ಕೂ ಮುಂಚೆ ನನಗೆ ನೀರು ಕೊಟ್ಟಿದ್ಯಾ, ಆಹಾರ ಕೊಟ್ಟಿದ್ಯಾ, ಗಾಳಿ ಕೊಟ್ಟಿದ್ಯಾ, ಬೆಳಕು ಕೊಟ್ಟಿದ್ಯಾ, ನಿಂಗೊಂದು ಧನ್ಯವಾದ ಅಂತ ಒಂದು ಧನ್ಯವಾದ ಹೇಳಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದಿರ್ತೀವಲ್ಲೂ ಗೊತ್ತಿಲ್ಲ. ಎರಡನೇ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ಇವ್ರನ್ನ ಮರೆಯೋ ಹಾಗೆ ಇಲ್ಲ. ಎಲ್ಲದಕ್ಕೂ ಬದಲಿದೆ. ಒಂದು ಮೊಬೈಲ್ ಕಳೆದ್ರೆ ಮೊಬೈಲ್ ತೊಗೋಬೋದು, ಒಂದು ಗಾಡಿ ತೊಗೊಂಡ್ರೆ ಗಾಡಿ ತೊಗೋಬೋದು, ಏನು ಕಳೆದರೂ ತೊಗೋಬೋದು. ತಂದೆ ತಾಯಿಗೆ ಬದಲಿಲ್ಲ. ಮಾತೃದೇವೋಭವ ಪಿತೃದೇವೋಭವ. ಸೊ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇವತ್ತಿನ ದಿನ ನೀವು ಎಷ್ಟೇ ದೊಡ್ಡ ಶ್ರೀಮಂತರಾದ್ರೂ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಅಪ್ಪಂದು 4 ಆಣಿ, ಅದಕ್ಕೆ ಬೇಸ್ಮೆಂಟ್ ಅಂತ ಮರಿಬೇಡಿ. ಅವರೇನೋ ಪ್ಲ್ಯಾನಿಂಗ್ ಮಾಡಿಬಿಟ್ಟಿದ್ದೀರಿ, ನಾವು ಭೂಮಿ ಮೇಲೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಅಪ್ಪ ಅಮ್ಮಗೊಂದು ಮರ್ಯಾದೆ ಕೊಡಿ. ಮೂರನೇದು, ನಮಗೆ ಊಟ ಕೊಡ್ತಿರ್ತಕ್ಕಂಥ ರೈತ. ಎಲ್ಲ ಸ್ಟೇಜಲ್ಲಿ ಮಾತಾಡ್ತಾರೆ, ಎಲ್ಲ ರೈತರ ಬಗ್ಗೆ ಮಾತಾಡ್ತಾರೆ, ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಯಾಕೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಮಾಡ್ತಾ ಇಲ್ಲ? ಅಗ್ರಿಕಲ್ಚರ್ ಇಂಡಸ್ಟ್ರಿ ಮಾಡಿ, ಅವ್ನು ಬೆಳೆದಿರೋ ಬೆಳೆಗೆ ಅವ್ನು ಬೆಲೆ ಕಟ್ಟಬೇಕು, ಆ ಥರ ಮಾಡಿ. ಒಂದು ರೀಫಿಲ್ ತಯಾರು ಮಾಡೋನಿಗೆ ಅವ್ನು ರೇಟ್, ಒಂದು ಪೆನ್ಸಿಲ್ ತಯಾರು ಮಾಡೋನಿಗೆ, ಒಂದು ಹೇರ್ ಪಿನ್ ತಯಾರು ಮಾಡೋನಿಗೆ, ಒಂದು ಸೇಫ್ಟಿ ಪಿನ್ ತಯಾರು ಮಾಡೋನಿಗೆ MRP ರೇಟ್ ಹಾಕ್ತಾರೆ. ರೈತ ತಾನು ಬೆಳೆದಿರೋ ಬೆಳೆಗೆ ತಾನು ಬೆಲೆ ಕಟ್ಟೋಕ್ಕಾಗ್ತಿಲ್ಲ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ದಯವಿಟ್ಟು ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದರೆ, ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಅಗಳು ಅನ್ನವನ್ನು ಚೆಲ್ಲೋದಿಲ್ಲ, ಅವರು ರೈತರಿಗೆ ಮರ್ಯಾದೆ ಕೊಡ್ತಾರೆ. ಆಹಾರವನ್ನು ಹಾಳು ಮಾಡಬೇಡಿ. ನಮ್ಮ ದೇಶದಲ್ಲಿ ಜನ 2 ಥರ ಸಾಯ್ತಾ ಇದ್ದಾರೆ, ಒಂದು ತಿಂದು ಸಾಯ್ತಾ ಇದ್ದಾರೆ, ಇನ್ನೊಂದು ಹೊಟ್ಟೆಗಿಲ್ಲದೆ ಸಾಯ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಅನ್ನ ವೇಸ್ಟ್ ಮಾಡಬೇಡಿ ಪ್ಲೀಸ್. 4ನೇದು, ನಮಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೀವಿ. ನಾನು ಎಲ್ರಿಗೂ ಹೇಳ್ತೀನಿ, ನಾನು ದೇವಸ್ಥಾನ ಎಲ್ಲ ನನ್ನ ಕಾಲಿಗೆ ಬೀಳಬೇಕು, ದಯವಿಟ್ಟು ನನ್ನ ಕಾಲಿಗೆ ಬೀಳಬೇಡಿ. ಕಾಲಿಗೆ ಬೀಳಬೇಕಾದ್ರೆ 4 ಜನಕ್ಕೆ, ತಾಯಿ ತಂದೆ ಗುರು ದೈವ, 4ಕ್ಕೆ ಕಾಲಿಗೆ ಬೀಳಿ, ಯಾರಿಗೂ ಕಾಲಿಗೆ ಬೀಳಕ್ಕೆ ಹೋಗಬೇಡಿ. ಅಥವಾ ವಯಸ್ಸಾಗಿರೋ ಹಿರಿಕರು ಕಾಲಿಗೆ ನಮಸ್ಕಾರ ಮಾಡಬೇಡಿ, ತೊಂದರೆ ಇಲ್ಲ. ಸೊ ಶಿಕ್ಷಕರು ಎಲ್ಲ ಪೋಸ್ಟ್ಗೂ ರಿಟೈರ್ಡ್ ಆದಮೇಲೆ ವ್ಯಾಲ್ಯೂ ಹೊಟ್ಟೋಗುತ್ತೆ. ex-MLA ಅಂತಾರೆ, ರಿಟೈರ್ಡ್ SP ಅಂತಾರೆ, ರಿಟೈರ್ಡ್ DC ಅಂತಾರೆ. ರಿಟೈರ್ಡ್ ಆದಮೇಲೂ ಬೆಲೆ ಇರ್ತಕ್ಕಂಥ ಒಂದೇ ಒಂದು ಪೋಸ್ಟ್ ಅಂದರೆ ನಮ್ಮ ಭಾರತ ದೇಶದಲ್ಲೆಲ್ಲ, ಇಡೀ ವಿಶ್ವದಲ್ಲಿ ಗುರು ಪೋಸ್ಟ್ ಮಾತ್ರ. ರಿಟೈರ್ಡ್ ಆದಮೇಲೂ ಬೆಲೆ ಇರ್ತದಕ್ಕೆ. ಅದು ಪ್ರಾಥಮಿಕ ಶಿಕ್ಷಣದಲ್ಲಿ ಇರ್ತಕ್ಕಂಥ. ಇಲ್ಲೆಲ್ಲರನ್ನೂ ಕೇಳಬೇಕಾದ್ರೆ ಕಾಲೇಜು ಮತ್ತು ಡಿಗ್ರಿ ಅವ್ರದ್ದು ಲೆಕ್ಚರರ್ ಹೆಸರು ಗೊತ್ತಿರಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ ಹೆಸರು ಎಲ್ಲರೂ ಹೇಳ್ತಿರಬೇಕಾರೆ. ಯಾಕೆಂದರೆ ಪಕ್ಕ ಕೂರಿಸ್ಕೊಂಡು ತಿದ್ದಿ ತೀಡಿ ನಮಗೆ ಪಾಠ ಹೇಳ್ಕೊಟ್ರೋದು ಅವರು. ವಿದ್ಯಾ ವಿನಯ ಏನೇ ಕಲಿಬೇಕಾದ್ರೂ ಪ್ರಾಥಮಿಕ ಶಿಕ್ಷಣದಲ್ಲಿ. ಸೊ ಆ ಗುರುಗಳಿಗೊಂದು ಮರ್ಯಾದೆ ಕೊಡಿ. ಇವತ್ತು ಅಷ್ಟೇ ನಾನು ಮಹಾಜನ ಶಾಲೆಯಲ್ಲಿ ಓದಿದ್ದು, ಆಮೇಲೆ ಭಾರತೀಯ ಸಮಾಜ, ನಿರ್ಮಲಾ ಕಾನ್ವೆಂಟಲ್ಲಿ 5ನೇ ಕ್ಲಾಸ್ ತನಕ ಹೋದೆ. ಮುಂಡಿದ್ದು ಇಂಗ್ಲೀಷ್ ತಲೆಗೆ ಹೋಗಲೇ ಕನ್ನಡ ಮೀಡಿಯಮ್ಗೆ ಬಂದೆ. ಆಮೇಲೆ NI. ಇವತ್ತು ಅಷ್ಟೇ ಸೆಪ್ಟೆಂಬರ್ 5ನೇ ತಾರೀಕು ಬಂದರೆ ಎಲ್ಲ ಗುರುಗಳ ಮನೆಗೆ ಹೋಗಿ ಒಂದು ಕಾಲಿಗೆ ನಮಸ್ಕಾರ ಮಾಡಿಬರೋ ಒಂದು ಪದ್ಧತಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ ಸ್ನೇಹಿತರೆ, ನೀವೆಲ್ಲ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಇದ್ದೀರಾ, ಟೈಮ್ ಊಟ, ಟೈಮ್ ತಿಂಡಿ, ಫಂಕ್ಷನ್ಗಳು, ಮದುವೆಗಳು. ಇವತ್ತು ತುಂಬ ಮದುವೆ ಇದೆ ಇವತ್ತು.
ಸೊ ಆ ಮದುವೆಗೂ ಇಷ್ಟು ಜನ ಬಂದಿನ ಖುಷಿ ಆಗುತ್ತೆ ನನಗೆ. ಸೊ ಅದೆಲ್ಲ ಎಂಜಾಯ್ ಮಾಡ್ತೀರಾ. ಚಳಿ ಆದರೆ ಬ್ಲ್ಯಾಂಕೆಟ್ ಹಾಕೋತೀರಾ, ಸೆಕೆ ಆದರೆ AC ಹಾಕೋತೀರಾ, ಕಾರಲ್ಲಿ ಓಡಾಡ್ತೀರಾ, ಏನು ಎಂಜಾಯ್ ಮಾಡ್ತೀರಾ. ಆದರೆ ಚಳಿ ಮಳೆ ಗಾಳಿ ಅಂದೆ ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಅಂದೆ ತಮ್ಮ ಜೀವದ ಹಂಗನ್ನು ತೊರೆದು ತಮ್ಮ ಹೆಂಡತಿ ಮಕ್ಕಳನ್ನು ಮರೆತು ನಮ್ಮ ಜೀವವನ್ನು ನಮ್ಮ ದೇಶವನ್ನು ಕಾಡ್ತಿರ್ತಕ್ಕಂಥ ಸೈನಿಕರಿಗೊಂದು ಮರ್ಯಾದೆ ಕೊಡಿ ಅಂತ ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮನೆ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ, ಹಾಗೂ ನನ್ನ ಸ್ನೇಹಿತ ಥಾಮಸ್ ಅವ್ರಿಗೆ. ನಮ್ಮ ಸುಮಾ ಮೇಡಮ್ ಹೇಳಿದರು, ಹಾವು ನೋಡಿದ್ರೆ ಶಾಮುನ ನೋಡಿದ್ರೆ ಹಾವು ಹೆದರ್ಕೊಳುತ್ತೆ ಅಂತ. ನಾನು ಸುಮಾ ಮೇಡಮ್ ನೋಡಿ ಹೆದರ್ಕೊಬಿಡ್ತೀನಿ. ಯಾಕಂದ್ರೆ ಮಾತಾಡೋ ಬೊಂಬೆಲಿ ಏನೇನೋ ಮಾತಾಡಿಸ್ಬಿಟ್ರೆ ನಮ್ಮ ಕತೆ ಗೋವಿಂದ. ಎಲ್ರಿಗೂ ಧನ್ಯವಾದಗಳು. ನನಗೆ 2 ಕರ್ತವ್ಯದ ಕರೆ ಇರೋದ್ರಿಂದ ನಂಗೆ ಹೊರಡೋಕ್ಕೆ ಅನುಮತಿ ಕೊಡಿ ಅಂತ ನಿಮ್ಮ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದಗಳು. ಒಂದು ರೀತಿಯಲ್ಲಿ ಸಂತೋಷ ಆಗುತ್ತೆ. ನಾವಿಬ್ಬರು ಮೈಸೂರಿನವರು, ನಾವಿಬ್ಬರು ಬಿಗ್ ಬಾಸ್ಗೆ ಹೋದ್ವಿ, ಹಾಗೆ ನಾವಿಬ್ಬರು ಒಂದೇ ವಾರದಲ್ಲಿ ಮನೆಗೂ ಬಂದ್ವಿ. ಆದರೆ ಮನೆಗೆ ಬಂದ್ವಿ ಅಂತ ಯಾವುದೂ ಬೇಜಾರಿಲ್ಲ, ಯಾಕಂದರೆ ಕೋಟ್ಯಾಂತರ ಜನರು ಕನಸು ಕಾಣೋ ಮನೆಗೆ ನಾವು ಆಯ್ಕೆಯಾಗಿ ಹೋಗಿದ್ವಲ್ಲ, ಅದು ನಮ್ಮ ಗೆಲುವು. ನಮ್ಮ ಶ್ಯಾಮ್ ಅವರು ಬರೀ ಹಾವನ್ನಷ್ಟೇ ಅಲ್ಲ, ಇದೊಂದು ವಿಷಯ ನಿಮ್ಗೆಲ್ರಿಗೂ ತಿಳಿದಿರಲಿ, ಎಲ್ಲ ಅಶಕ್ತ ಜೀವಿಗಳನ್ನ, ಅಂದರೆ ಯಾವುದೇ ಬೀದಿನ ಇರ್ಬೋದು, ಪಕ್ಷಿಗಳಿರ್ಬೋದು, ಯಾವುದೇ ಪ್ರಾಣಿ ಸಂಕುಲ ಇರಲಿ, ಅದನ್ನೆಲ್ಲ ಸಂರಕ್ಷಿಸ್ತಾ ಇರುವಂತಹ ಒಬ್ಬ ಅಪರೂಪದ ವ್ಯಕ್ತಿ. ಹಾಗೆ ಸಾಯಿಬಾಬಾ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಸ್ನೇಹಿತರೆ, ಸಾರಿ ಇನ್ನೊಂದು, ಇದು ದಯವಿಟ್ಟು ಕ್ಷಮಿಸಿ. ನಾನು ಒಂದು ಮನೆಗೆ ಹಾವಿಡಿಯಕ್ಕೆ ಹೋಗಿದ್ದೆ. ಇವತ್ತು ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂತ ಒಂದು ನಿಮಿಷ ಬೇಜಾರಿಲ್ಲ ಅಂದರೆ, ಕೃಷ್ಣಮೂರ್ತಿಪುರಂ, ಲಕ್ಷ್ಮೀಪುರಂ, ಯಾದಗಿರಿ, ಒಂಟಿಕೊಪ್ಪಲ್, ಜಯಲಕ್ಷ್ಮೀಪುರಂ, ರೂಪಾನಗರ, ಕೆಲವು ಭಾಗ ಕುವೆಂಪು ನಗರ. ರಾತ್ರಿ 11:30 ಪಾಪ ವಯಸ್ಸಾಗಿರ್ತಕ್ಕಂಥವ್ರು ಯೂರಿನಸ್ ಪಾಸ್ ಮಾಡೋಕ್ಕೆ ಹೋದಾಗ ಹಾವು ಕಾಣಿಸುತ್ತೆ, ಫೋನ್ ಮಾಡ್ತಾರೆ. ಆ ಮನೆಗೆ ಹೋದರೆ ಎಂಥ ನನ್ನ ಕರುಳು ಹಿಂಡುತ್ತೆ ಅಂದರೆ, ಅಜ್ಜಿ ಹಾಸಿಗೆ ಮೇಲೆ ಇರ್ತಾಳೆ, ತಾತ ಹಾಸಿಗೆ ಮೇಲೆ ಇರ್ತಾರೆ, ಇಬ್ಬರೇ ಇರ್ತಾರೆ, ನೋಡ್ಕೊಳ್ಳೋಕ್ಕೆ ಯಾರಿಲ್ಲ. ಅಕಸ್ಮಾತು ಈಗ ಏನಾಗುತ್ತೆ ಅಂದರೆ, ಗಂಡಸರಿಗೆ 45 ವರ್ಷದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಆಗುತ್ತೆ, ಗೊತ್ತಿಲ್ಲದೇ ಯೂರಿನ್ ಹಾಸಿಗೆ ಮೇಲೆ ಹೋಗ್ಬಿಡ್ತಾರೆ, ಬೈತಾರೆ. ಏನಿರಿ ಇನ್ನು ಮಕ್ಕಳು ಥರ ರಿಸರ್ಚ್ಗೆ ಹೋಗ್ತೀವಿ ಅಂತ ಹೆಂಗಸರು ಬೈತಾರೆ. ಆ ಬೈಯಕ್ಕೆ ಬೈಸ್ಕೊಳ್ದೇ ಇರಲಿ ಅಂತ ಆ ಗಂಡಸು ಏನು ಮಾಡ್ತಾನೆ, ಆ ಟೈಮಲ್ಲಿ ಗಿಡಿನೆಸ್ ಬರುತ್ತೆ, ಗೊತ್ತಿಲ್ಲದೆ ಬಿದ್ದೋಗ್ಬಿಡ್ತಾರೆ. ಆ ಅಜ್ಜಿ ಕೈಲಿ ಎತ್ತಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲಿ 90% ಅಕ್ಕಪಕ್ಕದ ಹತ್ರ ಜಗಳಾಡಿರ್ತೀರ, ಅವನ ಕರೆಯೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಸೊ ಆ ಸಮಯದಲ್ಲಿ ಅವ್ರ ಮನೆಗೆ ನಾನು ನಂಬರ್ ಬರೆದ್ಬಿಟ್ಟು ಬಂದಿದ್ದೀನಿ, 9980557797. ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ಯಾವುದನ್ನ ವಯೋವೃದ್ಧರಿಗೆ ಈ ಥರ ತೊಂದರೆ ಆದರೆ ದಯವಿಟ್ಟು ನಾನು ಕರೆ ಮಾಡಿದೆ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸೋ ಒಂದು ಕೆಲಸ ಭಗವಂತ ನಾನು ಕೊಟ್ಟಿದ್ದಾನೆ. ನಾನು ಮಾಡ್ತಿಲ್ಲ, ನಾನೊಂದೇ ಸ್ವಾರ್ಥ ಆಗುತ್ತೆ, ಅವ್ನು ಕೊಟ್ಟಿದ್ದಾನೆ. ಸ್ನೇಹಿತರೆ, ಫ್ರೆಂಡ್ಸ್ ಅವ್ರ ಫ್ರೀ, ನೈಬರ್ಸ್ ಅವ್ರ ನೋಬಲ್, ರಿಲೇಟಿವ್ಸ್ ಅವ್ರ ರಿಸರ್ವ್ ಅಂತ. ನಾನೇನು ಮಾಡ್ತೀನಿ, ಅವ್ರ ಮನೆಗೆ ಹೋಗ್ತೀನಿ, ಅಜ್ಜಿ ಕೇಳ್ತೀನಿ ಫಸ್ಟು, ಅಜ್ಜಿ ಅಕ್ಕಪಕ್ಕದ ಜಗಳ ಆಡಿದ್ದೀರಾ ಅಂತ. ಹ್ಞೂ ತಾತ ಜಗಳ ಆಡಿದ್ದಾರೆ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರನ್ನ ಕರ್ಕೊಂಬರ್ತೀನಿ. ಬಂದಿದ ತಕ್ಷಣ ಅವ್ರು ಕ್ಷಮೆ ಕೇಳಿ ಅಂತೀನಿ, ಹೋಗ್ತೀನಿ, ಬಾಗಿಲು ತರ್ತೀನಿ, ಯಾರೀ ಅದು ಅಂತಾರೆ. 2:30 ರಾತ್ರಿ ಕೇಳ್ತಾರೆ. ಸರ್ ನಾನು ಸ್ನೇಕ್ ಶ್ಯಾಮ್ ಸರ್, ಪಕ್ಕದ ಮನೆ ತಾತ ಬಿದ್ದೋಗ್ಬಿಟ್ಟಿದ್ದಾರೆ, ದಯವಿಟ್ಟು ಹೆಲ್ಪ್ ಮಾಡೋಕ್ಕೆ ಬನ್ನಿ ಅಂತೀನಿ. ರೀ ಅವರು ಜಗಳ ಆಡಿದ್ದಾರೆ ಸರ್. ಈ ಮಾನವೀಯತೆ ಮುಖ್ಯ. ಪ್ರಪಂಚದಲ್ಲಿ ಎಲ್ಲ ಧರ್ಮಕ್ಕಿಂತ ದೊಡ್ಡ ಧರ್ಮ ಅಂದರೆ ಮಾನವ ಧರ್ಮ, ಮಾನವೀಯತೆ ಧರ್ಮ. ಬನ್ನಿ ಅಂತೀನಿ, ಕರ್ಕೊಂಬರ್ತೀನಿ. ಅಜ್ಜಿ ಕ್ಷಮೆ ಕೇಳುತ್ತೆ, ಅವ್ರು ಎತ್ತುತ್ತಾರೆ, ನನ್ನ ಗಾಡಿಗೆ ಹಾಕ್ತಾರೆ, ಅವ್ರು ಕೇಳಿದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಅವ್ರ ಮಕ್ಕಳು ಔಟ್ ಆಫ್ ಕಂಟ್ರಿಲಿ ಇರ್ತಾರೆ. ಕಳಿಸುವಾಗ 45 ವರ್ಷದಲ್ಲಿ ಎಲ್ಲರೂ ಗೆಟ್ ಟುಗೆದರ್ ಪಾರ್ಟಿ ಕೊಟ್ಟು ಕಳಿಸ್ಬಿಡ್ತಾರೆ. ಆಮೇಲೆ ನನ್ನ ಮಗ ಅಲ್ಲಿಗೆ ಹೊಟ್ಟೋಗಿದ್ದಾರೆ, ಮುಂಡೆ ಮಗ ಫೋನೇ ತೆಗಿರ ಅಂತ ಬೈತಿರ್ತಾರೆ. ಕಳಿಸೋದು ಇವರೇ, ಬೈಯೋದು ಇವರೇ. ಈ ಥರ ಪರಿಸ್ಥಿತಿ. ಆವಾಗ ನೆಕ್ಸ್ಟು ಅವರಿಬ್ಬರು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಂದೇನಿರುತ್ತೆ ಕೆಲಸ. ನೆಕ್ಸ್ಟ್ ತಾತ ಅಜ್ಜಿಗೆ ಏನಂದ್ರೆ ಪಕ್ಕದ ಮನೆಯವ್ರು ಬರ್ತಾರೆ. ಅದಕ್ಕೆ ಹೇಳಿದ್ರು, ಫ್ರೆಂಡ್ಸ್ ಅವ್ರು ಫ್ರೀ, ನೈಬರ್ಸ್ ಅವ್ರು ನೋಬಲ್, ರಿಲೇಟಿವ್ಸ್ ರಿಸರ್ವ್ ಅಂತ. ನೀವು ಯಾರನ್ನೇ ಎದುರಾಕೊಳ್ಳಿ ಸ್ನೇಹಿತರೆ, ಅಕ್ಕಪಕ್ಕದವ್ರನ್ನ ದಯವಿಟ್ಟು ಎದುರಾಕೋಬೇಡಿ. ಯಾವಾಗ ಜಗಳ ಶುರು ಆಗುತ್ತೆ ಅಂದರೆ, ಪಕ್ಕದ ಮನೆಯವ್ರು ಕಾರ್ ತೊಗೊಂಡಾಗ, ಪಕ್ಕದ ಮನೆಯವ್ರು ರೇಷ್ಮೆ ಸೀರೆ ತೊಗೊಂಡಾಗ, ಪಕ್ಕದ ಮನೆಯವ್ರು ಬಂಗಾರ ತೊಗೊಂಡಾಗ, ಪಕ್ಕದ ಮನೆಯವ್ರು ಒಳ್ಳೆ ಗಂಡು ಒಳ್ಳೆ ಹೆಣ್ಣು ಸಿಕ್ಕಿದಾಗ, ಪಕ್ಕದ ಮನೆಯವ್ರು ಮಾಡಿ ಮೇಲೆ ಮನೆ ಕಟ್ಸಿದಾಗ, ಅಲ್ಲಿದ್ದಾಗ ಚೆನ್ನಾಗೇ ಮಾತಾಡ್ತಿರ್ತೀರ. ಸಿಮೆಂಟ್ ಬಿದ್ದಿದ ತಕ್ಷಣ ಜಗಳ ಆಡ್ತೀರ, ಸಿಮೆಂಟ್ ತೆಗ್ಸಿ. ಅದೇ ಒಳ್ಳೆ ಮಾತಲ್ಲಿ, ಕಸ ದಯವಿಟ್ಟು ಸಿಮೆಂಟ್ ಬೀಳ್ತಾ ಇದೆ, ಶೀಟ್ ಹಾಕ್ಕೊಂಬಿಡಿ, ಆಮೇಲೆ ಸಾಯಂಕಾಲ ಕಸ ಗುಡಿಸ್ಬೋ ಕೇಳ್ತಾರೆ. ಆ ಊರಿಗೆ ನೀವು ಬೈದಾಗ ಎಗನೆಸ್ಟ್ ಆಗುತ್ತೆ. ಯಾಕೆಂದರೆ ನಿಮ್ಮ ದೂರದಲ್ಲಿರೋ ನೆಂಟರಿಗಿಂತ ಅಕ್ಕಪಕ್ಕ ಇರೋ ನೈಬರ್ಸ್ ಮುಖ್ಯ ಅಂತ ಹೇಳ್ತಾ, ದಯವಿಟ್ಟು ಕ್ಷಮಿಸಿ ಮಧ್ಯೆ ತಿರ್ಗಾ ಮಾತಾಡ್ಬಿಟ್ಟೆ. ಆ ಥರ ಏನನ್ನ ಅವಕಾಶ ಬಂದರೆ ದಯವಿಟ್ಟು ಅಕ್ಕಪಕ್ಕದ ತೊಂದರೆ ಆದರೆ ನನಗೊಂದು ಕರೆ ಮಾಡಿ. ಆ ವಯೋವೃದ್ಧನ ಆಸ್ಪತ್ರೆ ತನಕ ಕರ್ಕೊಂಡು ಸೇರಿಸೋ ಜವಾಬ್ದಾರಿ ನಂದು. ನೆಕ್ಸ್ಟ್ ಹಾಸ್ಪಿಟ್ಲಲ್ಲಿ ಅವ್ರ ಮಕ್ಕಳು ಕೂಡ ತಿಳಿಸೋಣ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿ ಉಪಸ್ಥಿತರಿದ್ದಾರೆ. ಹೇಳ್ನಲ್ಲ, ಸಿಹಿ ಅಂದ ಕೂಡಲೇ ನೆನಪಾಗದೆ ಮಹಾಲಕ್ಷ್ಮಿ ಸ್ವೀಟ್ಸ್. ಹಾಗಾಗಿ ಶಿವಕುಮಾರ್ ಸರ್ ಅವರು. ಸರ್, ನೀವು ಬರೋವರೆಗೆ ಆ ಟೈಮ್ನಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ. ನಾನು ದೂರದ ಊರುಗಳಿಗೆ ಕಾರ್ಯಕ್ರಮಗಳಿಗೆ ಹೋಗ್ತಾನೆ ಇರ್ತೀನಿ. ಬಿಜಾಪುರ್ನಲ್ಲಿ ಕಾಮತ್ ಕಂಫರ್ಟ್ಸು ಮತ್ತು ಬಸವ ಕಂಫರ್ಟ್ಸ್ ಅಂತ ಅತ್ಯುತ್ತಮ ದೊಡ್ಡ ಹೋಟೆಲ್ ಉದ್ಯಮಿ ಇದ್ದಾರೆ. ನಾನು ಬಿಜಾಪುರ್ಗೆ ಹೋಗ್ತೀನಿ ಅಂದರೆ ಅವ್ರು
ಅವ್ರ ಹೆಂಡತಿ ಕಾಲ್ ಮಾಡ್ತಾರೆ, ಸರ್ ಸುಮಾ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು ಪಾಕು ಸ್ಪೆಷಲ್ ಲಡ್ಡು ತೊಗೊಂಡು ಬಾ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಸ್ವೀಟ್ಸ್ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಹಾಗಾಗಿ ಇನ್ನು ನಿಮ್ಮ ಸಿಹಿ ಮಾತಿನಿಂದ ನಮ್ಮೆಲ್ಲರ ಮನವನ್ನು ನೀವು ತುಂಬಬೇಕು ಅಂತ ಕೇಳ್ಕೊತಾ ಶಿವಕುಮಾರ್ ಸರ್ ಅವರ ಶುಭಾಶಯದ ನುಡಿಗಳು ನಮಗಾಗಿ. ಹಾಗೆ ವೇದಿಕೆಯಲ್ಲಿರೋರಿಗೂ ಕೂಡ ನಮಸ್ಕಾರ, ಹಾಗೆ ಸನ್ಮಾನಿತರು ಕೂಡ ನಮಸ್ಕಾರ. ಹಾಗೂ ಇವತ್ತಿನ ದಿನ ಭಾಳ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬಂದಿದೆ. ಶ್ರೀನಿವಾಸ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿದ್ರು, ಭಾಳ ಕಷ್ಟಪಟ್ಟು ಬಂದಿದ್ದಾರೆ ಅಂತ. ಹಾಗೆ ನಮ್ಮ ರಾಮೇಶ್ವರಪ್ಪ ಅವರು 3 ಜನ ಮಹನೀಯರ ಬಗ್ಗೆಯೂ ಹೇಳಿದ್ರು. ಒಂದು ಅಂಬೇಡ್ಕರ್ ಬಗ್ಗೆ ಹೇಳಿದ್ರು. ಅಂಬೇಡ್ಕರ್ ಹೇಳ್ತಾರೆ ಎಲ್ಲೋ ಒಂದು ಕಡೆ, ನಾನು ನೀರಿನಲ್ಲಿ ಕರಗುವ ಮಣ್ಣಲ್ಲ, ನೀರ ದಿಕ್ಕನ್ನು ಬದಲಾಯಿಸುವ ಬಂಡೆ ಅಂತ ಹೇಳ್ತಾರೆ. ಹಾಗೆ ನೆಲ್ಸನ್ ಮಂಡೇಲ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಷಡಕ್ಷರಿಯವರು ಅಂತ ಇದ್ದಾರೆ, ಅವರು ಓಟ್ಲಿಯರು. ಅವರು ಕ್ಷಣ ಒತ್ತು ಅಣಿಮುತ್ತು ಅಂತ ಬುಕ್ ಬರೆದಿದ್ದಾರೆ. ಆ ಮೊದಲನೇ ಬುಕ್ಕಲ್ಲಿ ಎಷ್ಟೊಂದು ಜನ ಮಹನೀಯರದು ಸಾಹಸಗಳು ಬರೆದಿದ್ದಾರೆ. ಅದರಲ್ಲಿ ನೆಲ್ಸನ್ ಮಂಡೇಲ ಕೂಡ ಅವ್ರನ್ನ ಆ ದೇಶದಲ್ಲಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ಟಿದ್ರು. ಅವರು LLB ಓದ್ತಾ ಇರ್ತಾರೆ. ಅವರು ಆಶಾವಾದಿಯಾಗಿರ್ತಾರೆ. ನಾನು ಈಚೆ ಬಂದೇ ಬರ್ತೀನಿ, ಸೂರ್ಯನ ಕಿರಣ ನನ್ನ ಮೇಲೆ ಬಿದ್ದೇ ಬೀಳುತ್ತೆ, ಹುಲ್ಲಿನ ಮೇಲೆ ನಾನು ನಡೆದೇ ನಡೀತೀನಿ ಅನ್ನೋ ಒಂದು ಆಶಾಭಾವನೆ ಇರುತ್ತೆ. ಅದರಿಂದ ಅವರು LLB ಕಂಪ್ಲೀಟ್ ಮಾಡ್ಕೊಬಂದು ಸುಮಾರು ಒಂದು 10-12 ವರ್ಷದ ಹಿಂಭಾಗದಲ್ಲಿ ಅವರು ಆ ದೇಶದ ಅಧ್ಯಕ್ಷರಾಗಿ 3ನೇ ಹೆಂಡತಿ ಜೊತೆ ಮೊಮ್ಮಗು ಜೊತೆ ಜೀವನ ಮಾಡ್ತಾ ಒಳ್ಳೇದು ಮಾಡಿ ಹೋಗಿರ್ತಾರೆ. ಭಾಳ ಸಂತೋಷವಾದಂಥ ವಿಚಾರ. ಹಾಗೆ ನಮ್ಮ ವಿವೇಕಾನಂದರು ಹೇಳ್ತಾರೆ, ನಿನ್ನ ಬಾಳಿನ ಶಿಲ್ಪಿ ನೀನೇ ಅಂತ ಹೇಳ್ತಾರೆ. ಹಾಗೆ ನಮ್ಮ ಶ್ರೀನಿವಾಸ್ ಅವ್ರದ್ದು ಅವರ ಬಾಳಿನ ಶಿಲ್ಪಿ ಅವರೇ ಆಗಬೇಕಾಗತ್ತೆ. ನಮಗೆ ನಾವು ಕೇಡು ಮಾಡಲಿಲ್ಲ ಅಂತಂದರೆ ನಮಗೆ ಕೇಡು ಬಗೆಯ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಕೇಡು ಬಗೆದುಕೊಳ್ಳೋರು, ಅಂದರೆ ಕೇಡು ಮಾಡ್ಕೊಳ್ಳೋರು ಆಕಸ್ಮಿಕ ಕೋಪದಿಂದ, ಆಕಸ್ಮಿಕ ಒಂದು ದುಡುಕಿನಿಂದ ಅಥವಾ ಅಜ್ಞಾನದಿಂದ ನಾವು ಕೋಪ ಮಾಡ್ಕೊಂಡು ಕೇಡು ಮಾಡ್ಕೊಳ್ಳೋದು ಬಿಟ್ಟರೆ ಈ ಬ್ರಹ್ಮಾಂಡದಲ್ಲಿ ನಮಗೆ ಕೇಡು ಬಗೆಯಂಥ ಶಕ್ತಿ ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಇಂಥ ವ್ಯಾಪಾರದಲ್ಲಿ ಈ ಮನೆ ಕಟ್ಟೋದು ಅನ್ನೋದು ಒಂದು ಸ್ವಲ್ಪ ಕಷ್ಟವಾದಂಥ ಕೆಲಸ. ನಾವು ತುಂಬ ಒಳ್ಳೆಯ ಮನೆ ಕಟ್ಟಿ ಮಾರಬೇಕು ಅಂತ ನಾನು ಯಾವುದೋ ಲೇಔಟಲ್ಲಿ 5 ಮನೆ ಕಟ್ಟಿದೆ. ಒಳ್ಳೆ ಆರ್ಕಿಟೆಕ್ಟು ಬೆಂಗಳೂರವ್ರನ್ನ ಇಟ್ಟು ಮಾಡಿ ಎಲ್ಲ ನೀಟಾಗಿ ಕಟ್ತೆ. ಅದು ನಮ್ಮ ಅನಿಸಿಕೆಗೆ ನಾವು ಕಟ್ಟಿದ್ವಿ. ಆದರೆ ಬರೋರಿಗೆ ಅದು ಸರಿ ಕಾಣಲಿಲ್ಲ. ಅದು ಒಂದು 3 ವರ್ಷ ಆದಮೇಲೆ ನಾವು ಸ್ವಲ್ಪ ಲಾಸ್ಗೆ ಸೇಲ್ ಮಾಡಿದ್ವಿ. ಇವರೆಲ್ಲ ಮಾಡ್ತಿರೋದೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಏಕೆಂದರೆ ಈ ಮನೆ ಅನ್ನೋದು ಅವ್ರವ್ರಿಗೆ ಯಾವ ಥರ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮನೆಗಳು ಒಂದೇ ಥರ ಅಲ್ಲ. ಕೆಲವು ಮನೆ ನಾವೇನೋ ಮಾಡೋದು ತುಂಬ ಲಕ್ಷಣವಾಗಿ ಬಂದುಬಿಡುತ್ತೆ, ಕೆಲವೆಲ್ಲ ಆ ಥರ ಬರಲ್ಲ. ಆದರೂ ಇವರು ಆ ಮನೆ ಕಟ್ಟಿಕೊಂಡು ಒಂದು 30-40ಇಂದ 50-80ವರೆಗೂ ಕಟ್ಕೊಂಡು ಮಾಡ್ತಿರೋದು ಭಾಳ ಸಂತೋಷ. ಮೊನ್ನೆ ಕೂಡ ನನ್ನ ಫ್ರೆಂಡ್ ಒಬ್ಬರು 50-80 ಒಂದು ಮನೆ ತೊಗೊಂಡ್ರು ಇವ್ರ ಹತ್ರ. ಗೃಹಪ್ರವೇಶ ಮಾಡಿದ್ರು. ನಾನು ಹೇಳಿದೆ, ಏನು ಧೈರ್ಯ ಸರ್ ನಿಮಗೆ, ಶಿವರಾಂಪುರದ ಮನೆ ಕಟ್ಬಿಟ್ಟಿದ್ರಲ್ಲ ಅಂದೆ. ಆಮೇಲೆ ಅವ್ರು ಹೇಳಿದ್ರು ಅದರಲ್ಲಿ ಏನೇನು ಪ್ರಭಾವ, ಅದೇನು ಪ್ರಾಬ್ಲಮ್ ಇತ್ತು, ಅದು ಯಾವ ಥರ ಆಯಿತು ಅನ್ನೋದೆಲ್ಲ ಹೇಳಿದ್ರು. ಭಾಳ ಕಷ್ಟಪಟ್ಟು ಆ ಮನೆ ಸೇಲ್ ಮಾಡಿದ್ರು. ಈ ವ್ಯಾಪಾರಸ್ಥರೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜನಗಳ ಜೊತೆ ಹೋಗಬೇಕಾಗತ್ತೆ. ಬೇಕಾದರೆ ಬೆರೆತ ನಡೆ, ಸಾಕಾದರೆ ಸರಿದು ನಡೆ, ಎರಡು ಬೇಡವಾದರೆ ಸುಮ್ಮನೆ ನಡೆ. ಅಂದರೆ ವ್ಯಾಪಾರನೇ ಬೇಡ ಅಂದರೆ ಸುಮ್ಮನೆ ಹೋಗ್ತಾ ಇರು ಅಂತ. ಹಾಗಾಗಿ ಅನ್ನದಾತರನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡಿ 16 ವರ್ಷ ನಿಮ್ಮ ಜೊತೆ ಒಂದು ಒಡನಾಟ ಇಟ್ಕೊಳ್ಳೋದು ಅಂದರೆ ಇದು ಒಂದು ಒಳ್ಳೆ ಭಾವನಾತ್ಮಕವಾದಂಥ ಒಂದು ಕೆಲಸ. ಆ ಕೆಲಸನ ಶ್ರೀನಿವಾಸ್ ಅವ್ರು ಮಾಡ್ತಾಯಿದ್ದಾರೆ. ಹಾಗೆ ನಾನು ಒಂದು ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಅದರಲ್ಲಿ 100 ಜನ ಕೆಲಸ ಮಾಡ್ತಾ ಇರ್ತಾರೆ. ಸೇಲ್ಸ್ಮೆನ್ ಅಂತಿರ್ಬೋದು, ಪರ್ಚೇಸ್ ಅಂತಿರ್ಬೋದು, ಮ್ಯಾನೇಜರ್ ಅಂತಿರ್ಬೋದು, ಕ್ಯಾಶಿಯರ್ ಅಂತಿರ್ಬೋದು. ಯಾರೇ ಏನೇ ತಪ್ಪು ಮಾಡಿದ್ರೂ ಅದು ನನ್ನ ಮೇಲೆ ಬರುತ್ತೆ. ಹಾಗೆ ಅವರೆಲ್ಲ ಮಾಡಿದ ಶ್ರಮ ಕೂಡ ಮಹಾಲಕ್ಷ್ಮಿ ಸ್ವೀಟ್ಸ್ ಚೆನ್ನಾಗಿದೆ, ಶಿವಕುಮಾರ್ದೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಶ್ರೀನಿವಾಸ್ ಅನ್ನೋರ್ದು ಯಾರು ತಪ್ಪು ಮಾಡಿದ್ರೆ ನಾವೇ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸರಿಯಾದರೂ ಕೂಡ ನಾವೇ ಸಂತೋಷ ಪಡಬೇಕಾಗತ್ತೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕನ್ನಡ ರಾಜ್ಯೋತ್ಸವ ಭಾಳ ಚೆನ್ನಾಗಿ ಎಲ್ಲ ರೆಗ್ಯುಲ ಮೇಲೂ ಕೂಡ ಒಂದು ಹಳದಿ ಮತ್ತು ಕೆಂಪು ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲರೂ ಭಾಳ ಪ್ರೀತಿಯಿಂದ ಹಾಕ್ಕೊಂಡಿದ್ದಾರೆ. ಎಷ್ಟೊಂದು ಕಡೆ ಬಂದಾಗ ನಾವು ಎಂಟ್ರೆನ್ಸ್ ಅಲ್ಲಿ ಹಾಕ್ತೀವಿ, ಕೈಲಿ ಇಟ್ಕೋತಾ ನಾಚ್ಕೋತಾರೆ. ಒಬ್ರು ಹಂಗೆ ಮಾಡಿದ್ರಲ್ಲಿ ನಾವೆಲ್ಲ ಹಾಕೊಂಡು ನೋಡಿ ಎಲ್ಲರೂ ಹಾಕ್ಕೊಂಡ್ರು. ಅಂದರೆ ಇದೊಂಥರ ಹೆಮ್ಮೆ ಪಡೋಂಥ ವಿಚಾರ. ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ರಾಜ್ಯೋತ್ಸವ ಸಂಬಂಧಪಟ್ಟಿದ್ದು, ಈ ನವಂಬರ್ಗೆ ಸಂಬಂಧಪಟ್ಟಿದ್ದು ವಿಚಾರವಾಗಿ ಭಾಳ ಸಂತೋಷವಾದ ಅಂಥ ವಿಚಾರ. ಹಾಗೆ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಕ್ಕಳುಗಳಿಗೆ ಅವರು ಒಂದು ಸಂಸ್ಥೆಯಲ್ಲಿರೋ ಅಂಥ ಪ್ರತಿಯೊಬ್ಬರು
ಸ್ನೇಹಜೀವಿ ಅಂತ ಹೇಳ್ಬೋದು, ಅಥವಾ ನಮ್ಮ ಎಂಪ್ಲಾಯೀಸ್ ಅಂತ ಹೇಳೋದಕ್ಕಿಂತನೂ ಅವ್ರನ್ನ ಬೇರೆ ಥರ ಅಪ್ಗ್ರೇಡಲ್ಲಿ ನಾವು ಕರೆಯೋದು ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಎಲ್ಲರಿಗೂ ಅದೃಷ್ಟ ಇರಲ್ಲ. ಭಗವಂತ ಏನೋ ಇಂಥ ಕೆಲಸ ಮಾಡು, ಇಂಥ ನಾಟಕ ಮಾಡು ಅಂಥೇಳಿ ಸೂತ್ರಧಾರಿ ಅವನಾಗಿ ಪಾತ್ರಧಾರಿ ನಮ್ಮನ್ನಾಗಿ ಬಿಟ್ಟಿರ್ತಾನೆ. ನಮ್ಮ ಪಾತ್ರಕ್ಕೆ ನಾವು ಕರೆಕ್ಟಾಗಿ ನ್ಯಾಯ ಕೊಡಬೇಕು. ಅಂದರೆ ಒಳ್ಳೆ ಕೆಲಸ ಮಾಡೋದ್ರಿಂದ ಅದು ನ್ಯಾಯ ಕೊಡೋದು ಅಂತ ನಾನು ಅನ್ಕೋತೀನಿ. ಒಬ್ಬರು DC ಅವರು ಅವ್ರ ಪಾತ್ರ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಅದೇ ಎಕ್ಸ್ಟ್ರಾಡಿನರಿ. ಹಾಗೆ ನಮ್ಮ ಮೂಡ ಕಮಿಷನರ್ ಬಂದಿದ್ದಾರೆ, ಅವ್ರ ಕೆಲಸನ ಅವರು ಆನೆಸ್ಟಾಗಿ ಮಾಡೋದಿದೆಯಲ್ಲ, ಅದೇ ಒಂದು ಪಾತ್ರಕ್ಕೆ ನ್ಯಾಯ ಕೊಡೋದು ಎಕ್ಸ್ಟ್ರಾಡಿನರಿ ಅನ್ನೋದು ಆ ಥರ ಇರುತ್ತೆ. ಹಾಗೆ ಪ್ರತಿಯೊಬ್ಬರು ಆ ದಿಕ್ಕಿನಲ್ಲೇ ನಾವು ಸಾಗಿದ್ರೆ ನಾವು ಬೆಳಿಬೋದು, ನಮ್ಮ ಮನೆಯೂ ಬೆಳಿಬೋದು, ನಮ್ಮ ದೇಶನೇ ಬೆಳಿಬೋದು. ಎಲ್ಲರೂ ಕೆಲಸದ ಮುಖಾಂತರ ಸಂತೋಷವಾಗಿರೋ ಪ್ರಯತ್ನ ಮಾಡ್ಬೋದೇ ವಿನ್ಯ ನಾನು ಹೆಚ್ಚಿಗೆ ನಿದ್ದೆ ಮಾಡ್ತೀನಿ, ನಾನು ಹೆಚ್ಚಿಗೆ ತಿಂತೀನಿ, ಅಥವಾ ನಾನು ಹೆಚ್ಚಿಗೆ ಏನೋ ಶೋಕಿ ಮಾಡ್ತೀನಿ ಅನ್ನೋ ಥರ ಯಾವುದೇ ಕಾರಣಕ್ಕೂ ಆಗಲ್ಲ. ಏನೇ ಪ್ರಾಬ್ಲಮ್ ಬಂದರೂ ನಮಗೆ ಎಷ್ಟೊಂದು ಕಡೆ ವಿರೋಧಗಳೆಲ್ಲ ಬರುತ್ತೆ, ಕೆಲವೆಲ್ಲ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳಿಗೆ ನಾವು ಕೆಲಸದ ಮುಖಾಂತರನೇ ತಾಳ್ಮೆಯಿಂದನೇ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತಾರಲ್ಲ, ಹಂಗೆ ತಾಳ್ಮೆಯಿಂದನೇ ನಾವು ಒಳ್ಳೆ ರೀತಿಲಿ ಕೆಲಸ ಮಾಡಿ ಅದನ್ನು ಸಕ್ಸಸ್ ಮಾಡಬೇಕೇ ವಿನ್ಯ ಬೇರೆ ಥರ ಎಲ್ಲ ಮಾಡೋಕ್ಕೆ ಹೋದರೆ ಅದು ಅವ್ಯವಸ್ಥೆ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮಗಳು ಇವ್ರು ಮಾಡ್ತಾಯಿದ್ದಾರೆ. ನೀವು ಮನೆ ಅನ್ನದಾತರು ಅಂತೆಲ್ಲ ಬಂದಿದ್ದೀರಿ, ಅವರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಈ ಥರ ಇನ್ನೂ ಸಾಕಷ್ಟು ಒಳ್ಳೆ ಕೆಲಸಗಳು ಕ್ವಾಲಿಟಿಯಾಗಿ ಮನೆಗೆ ಹೋದವನು. ಇವಾಗ ನಾವು ಮನೆ ಬಾಡಿಗೆಯವರಿಗೆ, ಅಂಗಡಿ ಬಾಡಿಗೆಯವರಿಗೆ ನಾವು ಭಾಳ ವ್ಯಾಲ್ಯೂ ಮಾಡ್ತೀವಿ. ನಾವು ಲ್ಯಾಂಡ್ ತೊಗೋತೀವಿ, ಆ ಲ್ಯಾಂಡ್ ಓನರ್ಗಳಿಗೆ ಭಾಳ ವ್ಯಾಲ್ಯೂ ಮಾಡ್ತೀವಿ. ಯಾಕೆಂದರೆ ಅವ್ರು ಲ್ಯಾಂಡ್ ಕೊಡೋದ್ರಿಂದ ನಾವೇನೋ ಒಂದು ತೊಗೊಂಡು ಲೇಔಟ್ ಮಾಡಿ ಮಾಡ್ಬೋದು. ಹಾಗೆ ನಮ್ಮದೊಂದು 3 ಅಂಗಡಿ ಬಿಟ್ಟರೆ ಬಾಕಿ ಇದೆಲ್ಲ ಬಾಡಿಗೆನೇ. ಆ ಬಾಡಿಗೆಯವರು ನಮಗೆ ಒಳ್ಳೆಯದು ಅಂತ ಆಶೀರ್ವಾದ ಮಾಡೋದು ನಮಗೂ ಅಲ್ಲಿ ಏಳಿಗೆ ಆಗುತ್ತೆ. ಹಾಗಾಗಿ ಮನೆ ತೊಗೊಂಡ್ರು ಕೂಡ ನೀವು ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ನಮ್ಮ ಮನೆ ಚೆನ್ನಾಗಿದೆ, ಸೋರ್ತಾ ಇಲ್ಲ, ಪರವಾಗಿಲ್ಲ, ಕಂಫರ್ಟಬಲ್ ಆಗಿದೆ, ನಾವು ಕೊಟ್ಟಿರೋಂಥಕ್ಕೆ ಯೋಗ್ಯವಾಗಿದೆ ಮನೆ ಅಂದರೆ ಅವ್ರಿಗೂ ಅದು ಅನುಕೂಲ ಆಗುತ್ತೆ. ಅವರು ಕೂಡ ಮೇಲ್ಗಡೆ ಬರ್ತಾರೆ. ನಾವು ಒಂದು ಡೆವಲಪರ್ ಆಗಿ ಭೀಮಾ ಪ್ರಾಪರ್ಟಿಯಿಂದ ನಂದು ಡೆವಲಪಿಂಗ್ ಕಂಪ್ನಿ ಇದೆ. ಒಂದು ಒಳ್ಳೆ ರೀತಿಲಿ ನಾವು ಮಾಡ್ಕೊಂಡು ಹೋದರೆ ಕೊಟ್ಟಿದ್ದಷ್ಟು ಹೆಚ್ಚುವುದು ಅಂತ ಹೇಳ್ಬೋದು. ಏನು ಅಂದರೆ ವಿಶ್ವಾಸ ಕೊಟ್ಟರು ಹೆಚ್ಚುತ್ತೆ, ಕೋಪ ಕೊಟ್ಟರು ಹೆಚ್ಚುತ್ತೆ, ಮೋಸ ಕೊಟ್ಟರು ನಮಗೆ ನಾವು ಮೋಸ ಹೋಗ್ತೀವಿ. ಹಾಗಾಗಿ ಮೋಸ ಮಾಡೋ ಪ್ರತಿಯೊಬ್ಬನಿಗೂ ಗೊತ್ತಾಗಲ್ಲ ಆ ಕ್ಷಣದಲ್ಲಿ. ನಾನು ಯಾರಿಗೂ ಮೋಸ ಮಾಡ್ದೇನೋ ಭಾವನೆ ಮಾಡ್ತಾನೆ. ಮೋಸ ಫಸ್ಟ್ ಮಾಡೋದು ಕಲಿತ ತಕ್ಷಣ ಫಸ್ಟ್ ಲಾಸ್ ಆಗೋದು ನಮಗೇನೆ. ಹಾಗಾಗಿ ಒಳ್ಳೆ ರೀತಿಲಿ ಮನೇನ ಅವರು ಡೆಲಿವರಿ ಕೊಡ್ತಾಯಿದ್ದಾರೆ. ಒಳ್ಳೆ ರೀತಿಲಿ ಕೊಟ್ಟಂಥ ಸಂದರ್ಭದಲ್ಲಿ ನೀವು 4 ಜನಕ್ಕೆ ಕೇಳ್ತೀರಿ, ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಸಿಗುತ್ತೆ, ಬಾರಪ್ಪ ಅಂತೀರಿ. 2 ಲಕ್ಷ 5 ಲಕ್ಷ ಜಾಸ್ತಿ ಆಗ್ಬೋದು. ಕಂಫರ್ಟಬಲ್ ಆಗಿದ್ದರೆ, ಡಾಕ್ಯುಮೆಂಟೇಷನ್ನು ಕ್ವಾಲಿಟಿ ಎಲ್ಲ ಇದ್ದರೆ ಆಶೀರ್ವಾದ ಮಾಡಿ ಅವ್ರಿಗೆ ಒಂದು ಉಡುಗೊರೆ ಕೊಟ್ಟು ಅಥವಾ ಸನ್ಮಾನ ಮಾಡಿ ಆ ಮನೆ ತೊಗೊಳ್ಳೋಂಥ ವ್ಯವಸ್ಥೆಗಳು ಎಷ್ಟೊಂದು ಕಡೆ ಇದೆ. ಇವತ್ತು ನಮ್ಮದೆಲ್ಲ ಸಾಕಷ್ಟು ಪ್ರಾಪರ್ಟಿ ಬೆಂಗಳೂರಿನಲ್ಲಿ ಇಂದ ಬಂದಿದ್ದರು. 4-5 ಸೈಟ್ ಸೇಲ್ ಆಯಿತು. ಅವ್ರನ್ನೆಲ್ಲ ನೋಡ್ರೆ ನನಗೂ ಖುಷಿ ಆಯಿತು. ಯಾಕೆಂದರೆ ಕಷ್ಟಪಟ್ಟು ಅವ್ರು ಕೊಡೋಂಥ ದುಡ್ಡು ನಾವು ಅವ್ರನ್ನ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮೊಂದು ಉದ್ದೇಶ. ಶ್ರೀನಿವಾಸು ಅದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಶ್ರೀನಿವಾಸ್ ಜೊತೆ ನಾವು ಕೂಡ ಇರ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಇರ್ತಾನೆ ಖಂಡಿತವಾಗ್ಲೂ. ಹಾಗಾಗಿ ಒಳ್ಳೆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ. ಹಲೋ. ನಮ್ಮ ನಾಡಿನ ಶ್ರೇಷ್ಠ ಸಾಧಕರ ನಾಣ್ಣುಡಿಗಳನ್ನು ಹಂಚಿಕೊಂಡು ಅಷ್ಟೇ ಅಲ್ಲ, ಶ್ರೀನಿವಾಸ್ ಸರ್ ಅವರ ಒಂದು ಕೆಲಸವನ್ನು, ಅವರು ನಡೆದು ಬಂದ ಹಾದಿಯನ್ನು ಕೂಡ ಮೆಚ್ಚಿಕೊಂಡು ಜೀವನದ ಪಾಠಗಳನ್ನು ನಮಗೆ ತಿಳಿಸ್ಕೊಟ್ಟಂತಹ ಶ್ರೀ ಶಿವಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾದ ಘಟ್ಟ. ನಮ್ಮನೆ ಕನ್ಸ್ಟ್ರಕ್ಷನ್ಸ್ನಲ್ಲಿ ಯಾರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರನ್ನ ಗುರುತಿಸಿ ಅವರ ಬೆನ್ನು ತಟ್ಟುವಂತಹ ಕೆಲಸ. ಆ ನಿಟ್ಟಿನಲ್ಲಿ ನಾವು 6 ಜನ ಗಣ್ಯರನ್ನು ಗುರುತಿಸ್ತಾ ಇದ್ದೀವಿ. ಹಾಗಂತ ಬೇರೆ ಯಾರು ನಮ್ಮ ಏನು ಸಹಕಾರ ಕೊಡ್ತಾ ಇರುವಂತಹ ಬೇರೆ ಎಲ್ಲರೂ ಕೂಡ ಏನು ಅನ್ಯತಾ ಭಾವಿಸಬೇಡಿ. ಮುಂದಿನ ದಿನಗಳಲ್ಲಿ ನೀವು ಕೂಡ ಬೆನ್ನು ತಟ್ಟಿಸುವಂತಹ ಕೆಲಸ ಆ ದಿನ ಬರುತ್ತೆ ಅಂತ ಆಶಿಸ್ತಾ, ಆನಂದ್ ಅವರು ಸಿವಿಲ್ ಕಾಂಟ್ರಾಕ್ಟರ್, ಹಾಗೆ ನಾಗೇಗೌಡ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿ. ಮಹದೇವ್ ಗೌಡರವರು ಸಿವಿಲ್ ಕಾಂಟ್ರಾಕ್ಟರ್ಸ್ ಇವರೆಲ್ಲ, ಸ್ವಾಮಿ ಬೀರ್ಲಿಂಗ ಹಾಗೂ ಗುರುಸ್ವಾಮಿ ಪ್ಲಂಬರ್ ಅವರು, ಹಾಗೆ ಕಮಲ್ ಸಿಂಗ್ ಗ್ರಾನೈಟ್ ವರ್ಕ್ ಮಾಡೋರು. ಒಂದು ಜೋರಾದ ಚಪ್ಪಾಳೆ. ಅಂದರೆ ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಬರೀ ನಾವು ಒಬ್ಬರಿದ್ರೆ ಆಗಲ್ಲ, ಅದಕ್ಕೆ ಎಲ್ಲರೂ ಬೇಕು. ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಆಗಲೇ ಹೇಳಿದ ಹಾಗೆ ಇಂಟೀರಿಯರ್ ಡೆಕೋರೇಟರ್ಸ್ ಬೇಕು. ಎಲ್ಲರೂ ಕೂಡ ಎಲ್ಲರ ಸಹಕಾರದಿಂದ ಈ ಸಾಧನೆ ಆಗಿದೆ ಅಂತ ಅವರನ್ನು ಗುರುತಿಸಿ ಈ ರೀತಿ ಬೆಂತಡ್ತಾ ಇದ್ದಾರೆ ಅಲ್ಲ, ಶ್ರೀನಿವಾಸ್ ಸರ್ಗೆ ನೀವು ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಲೇಬೇಕು. ಗೆಳೆಯರಾಗಿ ಯಾವತ್ತೂ ಅವ್ರ ಜೊತೆಯಲ್ಲಿದ್ದಾರೆ. ಇಲ್ಲಿ ನಾವು ನಮ್ಮ ಜ್ಞಾನೇಶ್ವರ್ ಸರ್ನ ನೋಡಿದ್ವಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕಗಳನ್ನು ಗೆದ್ದರು. ಇಲ್ಲಿ ನಮ್ಮ ಕಾಂಟ್ರಾಕ್ಟರ್, ನಮ್ಮನೆ ಸದಸ್ಯರು, ಅಣ್ಣ ನೀವು ಪ್ಲಂಬರ ಅಣ್ಣ,
ಇವರಿಗೆ ಇಲ್ಲಿ ಕೊಡ್ತಾ ಇರೋದು ಪ್ರೀತಿಯ ಬರೀ ಬಾಯಿ ಮಾತಿನಲ್ಲಿ ಅಷ್ಟೇ ಅಲ್ಲ, ಚಿನ್ನದ ಒಂದು ಪದಕವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಗಗನಕ್ಕೇರಿರೋ ಈ ಕಾಲದಲ್ಲಿ ಪ್ರೀತಿಯಿಂದ ಕೊಡ್ತಾ ಇರೋ ಅವರಿಗೆ ಅದು ಅಕ್ಷಯವಾಗಲಿ ಅಂತ ಹಾರೈಸಿ ಒಂದು ಜೋರಾದ ಚಪ್ಪಾಳೆ. ಹಾಗೆ ಆನಂದ್ ಸರ್ ಅವರು, ನಾಗೇಂದ್ರರವರು, ನಾಗೇಗೌಡರವರು, ಚಪ್ಪಾಳೆ. ತಾವು ಏನು ಕೆಲಸ ಮಾಡ್ತಾರೆ ಆ ಮಾಲೀಕನ ಕೈಲಿ ಬೆನ್ನು ತಟ್ಟಿಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಸಾರ್ಥಕ ಕೆಲಸ ಬೇರೆ ಇಲ್ಲವೇ ಇಲ್ಲ ಅಂತ ನನ್ನ ಮನಸ್ಸಿನ ಅನಿಸಿಕೆ. ಹಾಗೆ ಮಹದೇವ್ ಗೌಡ ಅವರು, ಗುರುಸ್ವಾಮಿ ಅವರು ಚಿನ್ನದ ನಾಣ್ಯವನ್ನ ಇವರಿಗೆಲ್ರಿಗೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನೀಡ್ತಾ ಇದ್ದಾರೆ. ಆ ಚಿನ್ನಕ್ಕೆ ನಾವು ಬೆಲೆ ಕಟ್ಟೋದಲ್ಲ, ಅವರ ಪ್ರೀತಿಯ ಮನಸ್ಸಿಗೆ ಅಂತೂ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮನೆ ಕನ್ಸ್ಟ್ರಕ್ಷನ್ಸ್ನ ರೂವಾರಿ ಸೃಷ್ಟಿಕರ್ತ ಶ್ರೀನಿವಾಸ್ ಸರ್ ಅವರು, ಈಗ ಸ್ವಾಮಿ ಬೀರ್ಲಿಂಗ ಅವರು, ಅಣ್ಣ ನೀವೊಂದು ಸ್ಮೈಲ್ ಕೊಡಬೇಕು. ಚಿನ್ನದ ಪದಕ ಕೊಡದೆ ಚಿನ್ನದ ನಾಣ್ಯ ಕೊಟ್ಟು ಬೆಂತಡ್ತಾ ಇದ್ದೀವಿ, ನಿಮ್ಮಲ್ಲಿ ಆ ಸಂತೋಷ ನಮಗೂ ಕಾಣಬೇಕು. ಆನಂದ್ರವರು, ಕಮಲ್ ಸಿಂಗ್ ಅವರು, ಕಮಲ್ ಸಿಂಗ್ ಅವ್ರಿಗೆ ಕೂಡ ಒಂದು ಜೋರಾದ ಚಪ್ಪಾಳೆ. ವಯಸ್ಸಿನಲ್ಲಿ ಚಿಕ್ಕವರು ಆದರೆ ಕೆಲಸದ ಸಾಧನೆಯಲ್ಲಿ ಬಹಳ ಬೆಳೆದಿದ್ದಾರೆ. ಹಾಗೆ ನಮ್ಮನೆ ಹಬ್ಬ ನಮ್ಮೆಲ್ಲರ ಹಬ್ಬ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮಾತಿಗೆ ಓಗೊಟ್ಟು ಆಗಮಿಸಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲ ಕೆಲಸಗಾರರಿಗೂ, ಅನ್ನದಾತರಾಗಿರಂತಹ ಪ್ರೀತಿಯ ನನ್ನ ಗ್ರಾಹಕರಿಗೆ ನಾನು ಈ ಮುಖಾಂತರ ಮೊದಲನೇದಾಗಿ ಸ್ವಾಗತ ಕೋರ್ತೀನಿ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂಥ ಗಾದೆ ನೂರಾರು ವರ್ಷಗಳ ಹಳೆಯದು. ಹೌದು, ನಿಜ. ಮನೆ ಕಟ್ಟೋದಕ್ಕೂ ಆಗಲ್ಲ, ಮನೆ ಮದುವೆ ಮಾಡೋದಕ್ಕೂ ಆಗಲ್ಲ. ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಸಹ ಹಲವಾರು ಹೆಜ್ಜೆಗಳು, ಹಲವಾರು ಕಷ್ಟಗಳು, ಏಳು ಬೀಳುಗಳು ಬರ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನು ಸಣ್ಣವನಾಗಿದ್ದಾಗಿಂದನೂ ಸಹ ಮೊದಲು ಸಣ್ಣ ಮಗುವಾಗಿದ್ದಾಗ ಸೈಕಲ್ನ ಆಸೆ, ಆಮೇಲೆ ಒಂದು ಸ್ವಲ್ಪ ಬೆಳೀತಾ ಸ್ಕೂಟ್ರ್ ಆಸೆ, ಅದಾದಮೇಲೆ ಇನ್ನೊಂದು ಸ್ವಲ್ಪ ಬೆಳೀತಾ ಇದ್ದಂಗೆ ಕಾರ್ ತಗೊಳ್ಳೋವಂಥ ಆಸೆ, ನೆಕ್ಸ್ಟು ಸೈಟ್ ತಗೊಳ್ಳೋವಂಥ ಆಸೆ, ಅದಾದಮೇಲೆ ಮದುವೆ, ಅದಾದಮೇಲೆ ಕೊನೆಯಲ್ಲಿ ಬರೋವಂಥದ್ದು ಮನೆ. ಈ ಮನೆ ಅವನೊಬ್ಬನ ಆಸೆ ಆಗಿರಲ್ಲ, ಒಂದು ವ್ಯಕ್ತಿ ಆಸೆ ಆಗಿರಲ್ಲ. ಮನೆ ಅನ್ನುವಂಥದ್ದು ಮನೆ, ಅವರ ಹೆಂಡತಿ, ಅವರ ಅಪ್ಪ, ಅವರ ಅಮ್ಮ, ಮಕ್ಕಳು ಎಲ್ರಿಗೂ ಒಂದೊಂದು ಥರ ಬೇಕು, ವಿಭಿನ್ನವಾಗಬೇಕು. ನನಗೆ ಈ ರೂಮ್ ಬೇಕು, ನನಗೆ ಇಲ್ಲಿ ಬೇಕು, ನನ್ನ ಕಿಚನ್ ಇಲ್ಲಿರಬೇಕು, ನಮ್ಮ ಬೆಡ್ರೂಮ್ ಹಿಂಗಿರಬೇಕು, ವಾಸ್ತು ಇರಬೇಕು, ಹಾಗಿರ್ಬೇಕು, ಹೀಗಿರಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ಮನುಷ್ಯ ವಿಭಿನ್ನವಾದಂಥ ಆಸೆಗಳು, ವಿಭಿನ್ನವಾದಂಥ ಆಲೋಚನೆಗಳು, ವಿಭಿನ್ನವಾದಂಥ ಅಭಿಪ್ರಾಯಗಳು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಮನುಷ್ಯ ಅವನ ಜೀವನ ಲೈಫ್ ಟೈಮ್ ದುಡಿದಿದ್ದ ಹಣದಲ್ಲಿ ಅವನ ಭಾವನೆಗಳನ್ನು, ಅವರ ಕನಸುಗಳನ್ನು ಹೊತ್ಕೊಂಡು ನಮ್ಮ ಹತ್ರ ಬಂದಾಗ ನಾವು ಅವರ ಕನಸುಗಳನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ನಾನು ಮತ್ತು ನನ್ನ ಸಂಸ್ಥೆಯ ಎಲ್ಲ ನನ್ನ ಸಹೋದ್ಯೋಗಿಗಳು, ಸಹಪಾಠಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. ಅದರ ಸಾಕ್ಷಿ ಇವತ್ತು ಈ ಒಂದು ಸಭಾಂಗಣ ಫುಲ್ ತುಂಬಿದೆ. ಈ ಮುಖಾಂತರ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಏನು ಲೇಬರ್ಸ್ಗಳು ಇವತ್ತು ನಾವೇನು ಸನ್ಮಾನ ಮಾಡಿದ್ವಿ, ಇದು ಯಾಕೆ
ಈ ಮುಖಾಂತರ ನಾನು ಮಾಡಿದ್ದೀನಿ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ನಮಗೆ ಮನೆ ಕಟ್ಟೋದಕ್ಕೆ ನಮಗೆ ಕೆಲಸ ಕೊಡಬೇಕಾದ್ರೆ ಯಾರು ನಾನು ಅನ್ನದಾತರು ಅಂತಂದೆ ಅವ್ರು ನಮಗೆ ಮನೆ ಕಟ್ಟೋದಕ್ಕೆ ಕೆಲಸ ಕೊಡಬೇಕು ಅಂತಂದರೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಸಹ ಅವರ ಕಟ್ಟಡ ವೀಕ್ಷಣೆ ಮಾಡೋಕ್ಕೆ ಬಂದಂಥ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತವೆ. ಕೆಲಸಗಾರರು ಮಾಡಿರ್ತಾರೆ, ಅದು ಕೆಲವ್ರಿಗೆ ತುಂಬ ದೊಡ್ಡದಾಗಿ ಕಾಣಿರುತ್ತೆ, ಕೆಲವ್ರಿಗೆ ತುಂಬ ಸಣ್ಣದಾಗಿ ಕಾಣ್ತಾ ಇರುತ್ತೆ. ಅವ್ರು ಎಲ್ಲರಿಗೂ ಸಹ ಇಂಥ ಸಮಾರಂಭದಲ್ಲಿ ಇಂಥ ಗಣ್ಯರ ಎದುರುಗಡೆ ಅವ್ರಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸಿದಾಗ, ಅವ್ರಿಗೆ ಈ ಒಂದು ಅವಾರ್ಡ್ಗಳನ್ನು ಕೊಟ್ಟಾಗ ಬಹುಶಃ ಅವರ ಜೀವನ ಪರ್ಯಂತ ಅದನ್ನು ಅವ್ರ ಮನಸ್ಸೊಳಗಡೆ ಇರ್ತಾರೆ. ಮುಂದಿನ ನಮ್ಮ ಯಾರೇ ಗ್ರಾಹಕರಾದ್ರೂ ಸಹ ನಮ್ಮ ಅಷ್ಟೇ ಪ್ರೀತಿ ನಮ್ಮ ಕಂಪ್ನಿ ಬಗ್ಗೆ ಮತ್ತು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಶ್ರದ್ಧೆ, ಒಂದು ಅವ್ರಿಗೆ ಎನರ್ಜಿ, ಮೋಟಿವೇಶನ್ ಸಿಕ್ಕಿ ಅವರು ಕೆಲಸನ ಪ್ರಾಮಾಣಿಕವಾಗಿ ನೀಟಾಗಿ ಮಾಡ್ತಾರೆ ಅನ್ನೋಂಥ ಭಾವಿಸಿ ನಾನು ಇವತ್ತು ಅವ್ರಿಗೆಲ್ಲರಿಗೂ ಸಹ ಈ ಒಂದು ಕೃತಜ್ಞತೆ ಸಮಾರಂಭ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಸಹ ನಾವು ಒಂದು ಇದು ಮಾಡಿದ್ದೀವಿ. ಮತ್ತು 5, 6, 7 ವರ್ಷಗಳಲ್ಲಿ ನಮ್ಮ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನೀವೆಲ್ಲ ನಮ್ಮ ಕಸ್ಟಮರ್ಸ್ಗಳು ನಮ್ಮ ಒಂದು ಹೆಜ್ಜೆಯಲ್ಲಿ ಪಾತ್ರಧಾರಿಗಳಾಗಿದ್ದೀರಿ. ನಮ್ಮ ಗೆಲುವಿಗೆ ಮತ್ತು ನಮ್ಮ ಪ್ರತಿಯೊಂದು ಸಕ್ಸಸ್ಗೆ ಪಾತ್ರಧಾರಿಗಳಾಗಿದ್ದೀರಿ. ಸೊ ಹಾಗಾಗಿ ನಾವು ಚರ್ಚೆ ಮಾಡಿದಾಗ ಒಂದು ಕೃತಜ್ಞತೆ, ಅವ್ರನ್ನೆಲ್ಲ ಅಭಿನಂದನೆ ಮಾಡಿ ಅಭಿವಂದನೆ ಸಮಾರಂಭ ಮಾಡಿ ಅವ್ರಿಗೆ ಒಂದು ಗೆಟ್ ಟುಗೆದರ್, ಒಂದು ಫೆಲಿಷಿಯೇಟ್ ಊಟ, ಒಂದು ಜೊತೆಗೆ ಒಂದು ಊಟ ಮತ್ತು ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥ ಭಾವಿಸಿ ಯೋಚನೆ ಮಾಡಿದ್ವಿ. ಹಲವಾರು ಜನ 2, 3, 4, 5 ವರ್ಷಗಳಾದವರು ನಮ್ಮ ಹತ್ರ ಬರ್ತಾರೋ ಇಲ್ವೋ, ಬೇಸರ ಮಾಡ್ಕೊಂಡಿರ್ತಾರೋ, ಏನು ತಿಳ್ಕೊಂಡಿರ್ತಾರೋ ಅನ್ನೋಂಥ ಆಲೋಚನೆ ಇತ್ತು. ಈಗ ಈ ಒಂದು ಸಭಾಂಗಣ ತುಂಬಿರೋಂಥದ್ದು ನೋಡಿದಾಗ ನಮಗೆ ಬಹಳ ಖುಷಿ ಆಗ್ತಾಯಿದೆ ಮತ್ತು ಹೆಮ್ಮೆನೂ ಆಗ್ತಾಯಿದೆ. ನಾವು ಆಯ್ಕೆ ಮಾಡ್ಕೊಂಡಿರೋಂಥ ಕೆಲಸ ಅವರ ಕನಸುಗಳನ್ನು, ಪ್ರತಿಯೊಬ್ಬ ಮನುಷ್ಯನ ಕನಸುಗಳನ್ನು ನನಸು ಮಾಡುವಂಥದ್ದು. ಇನ್ಫ್ಯಾಕ್ಟ್ ಅದು ಬಹಳ ಈಸಿ ಅಲ್ಲ. ಅವ್ರ ಕನಸುಗಳನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ 1 ವರ್ಷ 2 ವರ್ಷ ಸತತವಾಗಿ ನಾವು ಮನೆ ಕಟ್ಟೋ ಹಂತದಲ್ಲಿ ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಗಾರೆ ಕೆಲಸದವರು, ಮೇಸ್ತ್ರಿಗಳು, ಪೇಂಟ್ನವರು, ಈ ಥರದ್ದು ಪ್ರತಿಯೊಂದು ಹಂತದಲ್ಲೂ ಸಹ ಸಾಕಷ್ಟು ಚಾಲೆಂಜಿಂಗ್ ಇರ್ತವೆ. ಆ ಚಾಲೆಂಜ್ಗಳನ್ನು ಪ್ರತಿಯೊಂದು ಒಂದೊಂದೇ ಹಂತವಾಗಿ ಎದುರಿಸ್ಕೊಂಡು ಪ್ರತಿದಿನ ಹೊಸ ಕಲಿಕೆಯೊಂದಿಗೆ ದಿನ ನಾವು ಹೊಸದಾಗಿ ಕಲ್ತ್ಕೊಂಡು ಯಾಕಂದರೆ ಕಲಿಯೋರಿಗೆ ಯಾವತ್ತೂ ಕೊನೆ ಇರಲ್ಲ. ನಮ್ಮ ಬದುಕಿರೋವರೆಗೂ ಸಹ ಕಲಿಯುವಂಥದ್ದು ಪ್ರತಿದಿನ ಇದ್ದೇ ಇರುತ್ತೆ. ನಾವು ಬದುಕಿರೋವರೆಗೂ ಪ್ರತಿಯೊಂದು ಕಲ್ತ್ಕೊಂಡು ನಮಗೇನು ಗ್ರಾಹಕರು ಯಾರು ಬರ್ತಾರೆ ಅವ್ರಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಕೊಡ್ತೀವಿ. ಇನ್ನೂ ಮುಂದಕ್ಕೆ ನಾವು ನಮ್ಮ ಟೀಮ್ನವ್ರು ಎಲ್ಲರೂ ಸಹ ಅವರ ಕನಸುಗಳನ್ನು ಗೋಪುರ ಕಟ್ಟೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ಹೇಳೋದ್ರ ಮುಖಾಂತರ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಸಂತೋಷದಿಂದ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಒಂದು ಮನೆ ಜೊತೆಗೆ ಇನ್ನೂ ಹೆಚ್ಚು ಮನೆಗಳನ್ನು ನೀವು ತಗೊಂಡು ನಿಮ್ಮ ಮಕ್ಕಳು ಕಾಲಕ್ಕೂ ಸಹ ನಮ್ಮ ನೆನೆಸ್ಕೊಂಡು, ನಮ್ಮ ಸಂಸ್ಥೆಗೆ ನೆನೆಸ್ಕೊಂಡು ನಾವು ನಮ್ಮ ಸಂಸ್ಥೆಯಲ್ಲಿ ಇರೋವಂಥವ್ರು ಎಲ್ಲರನ್ನು ಸಹ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡೋದಕ್ಕೆ ಮತ್ತಷ್ಟು ಹೊಸ ಕಲಿಕೆಯೊಂದಿಗೆ ಬರ್ತೀವಿ. ಇದನ್ನೆಲ್ಲ ಭರವಸೆ ಇಟ್ಟು ನೀವು ಮತ್ತೊಮ್ಮೆ ನಮ್ಮ ಹತ್ರ ಬರ್ತೀರಾ ಅಂತ ನಂಬಿಕೆ ಇಟ್ಟಿರ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಹಲೋ, ನಾನು ಮತ್ತೊಂದು ಸಲ ಹೇಳ್ತೀನಿ, ಈ ನಿರೂಪಕಿಯರಂದರೆ ತುಂಬ ಮಾತಾಡ್ತಾರೆ, ಉತ್ಪ್ರೇಕ್ಷೆಗೆ ಅಂತ ಅನಿಸುತ್ತೆ. ಆದರೆ ದಯವಿಟ್ಟು ಅನ್ಕೋಬೇಡಿ. ಯಾಕಂದರೆ ಒಂದು ಕಂಪನಿಯ ಮಾಲೀಕ ಇವತ್ತು ಒಂದು ಕನ್ನಡದ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವ್ರು ಏನು ಒಂದು ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ಅದು ನಮ್ಮೆಲ್ಲರ, ಅಂದರೆ ನಮ್ಮನೆ ಸದಸ್ಯರೆಲ್ಲರಿಂದ ಅಂತ ಎಲ್ಲರಿಗೂ ಕೂಡ ಇಲ್ಲಿ ನಾವು ಬರೀ ವೇದಿಕೆಯಲ್ಲಿ ಸನ್ಮಾನ ನೋಡಿದ್ದಷ್ಟೇ ಅಲ್ಲ, ಇದ್ರ ಹಿಂದೆ ಅವರು ನಮ್ಮನೆ ಸದಸ್ಯರಿಗೆ ಆಟವನ್ನು ಆಡಿಸಿದ್ದಾರೆ, ಆ ಮಕ್ಕಳಿಗೆ ಆಟ ಆಡಿಸಿದ್ದಾರೆ, ಆ ಮಕ್ಕಳಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಒಟ್ಟಿನಲ್ಲಿ ಒಬ್ಬ ಮಾಲೀಕನಾಗಿ ಅವರಿಲ್ಲ, ನಮ್ಮನೆ ಕನ್ಸ್ಟ್ರಕ್ಷನ್ಸ್ನಲ್ಲಿ ನಮ್ಮನೆ ಸದಸ್ಯರಾಗಿ ಎಲ್ಲರೊಟ್ಟಿಗೆ ನಾನು ಮೊದಲೇ ಹೇಳಿದಾಗೆ ಮನೆ ಮಗನಾಗಿ ಅಥವಾ ಒಬ್ಬ ಸಹೋದರರಾಗಿದ್ದಾರೆ. ಹಾಗಿದ್ದಾಗಲೇ ಈ ರೀತಿಯ ಒಂದು ಯೋಜನೆ ಅಥವಾ ಯೋಚನೆ ಮಾಡೋಕ್ಕಾಗೋದು. ಇದನ್ನು ನೀವೆಲ್ಲ ಮನದುಂಬಿ ಒಪ್ಕೊಳ್ತೀರಾ ಅನ್ನೋದಾದರೆ ಮತ್ತೊಮ್ಮೆ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ಯಾಕಂದರೆ ಯಾವುದೇ ಒಳ್ಳೆ ಕೆಲಸನ ನಾವು ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಮಾಡೋಕ್ಕಾಗೋದಿಲ್ಲ ಅನ್ನುವಾಗ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ನೋಡಿ ಸಂತೋಷಪಟ್ಟು ಅಭಿನಂದಿಸೋದು ಕೂಡ ಒಂದು ರೀತಿಯಲ್ಲಿ ಧನಾತ್ಮಕ ಚಿಂತನೆ. ಹಾಗಾಗಿ ಮತ್ತೊಮ್ಮೆ ನಾನು ಸರ್ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇನ್ನೂ ಸಮಯ ತಗೊಳ್ಳೋದಿಲ್ಲ.
ವಂದನಾರ್ಪಣೆಯನ್ನು ನಾನೇ ಒಂದೇ ಲೈನಲ್ಲಿ ಮುಗಿಸ್ತೀನಿ. ನಮ್ಮ ಎಲ್ಲ ಗಣ್ಯಾತಿ ಗಣ್ಯರು, ಸರಳಿಗರು, ಮತ್ತೊಮ್ಮೆ ಅವ್ರ ಬಗ್ಗೆ ಹೇಳೋ ಹಾಗಿಲ್ಲ. ಎಲ್ಲ ಗಣ್ಯಾತಿ ಗಣ್ಯರಿಗೆ, ಮಾಧ್ಯಮದ ಮಿತ್ರರಿಗೆ, ಇಲ್ಲಿ ನಮ್ಮ ಏನು ಕಾರ್ಯಕ್ರಮ ಯಶಸ್ವಿಯಾಗಿ ಮನದಲ್ಲಿ ನಮ್ಮೊಟ್ಟಿಗೆ ನಿಲ್ಲುವ ಹಾಗೆ ಮಾಡುವಂತಹ ಛಾಯಾಚಿತ್ರಗಾರರು, ಮತ್ತು ಹಾಗೆ ಭಾವಚಿತ್ರದವರು, ಮತ್ತು ನಮ್ಮ ಏನು LED ಸಪೋರ್ಟರ್ಸ್, ಪ್ರತಿಯೊಬ್ಬರಿಗೂ ಒಟ್ಟಾರೆ ಎಲ್ಲರಿಗೂ ಧನ್ಯವಾದಗಳು. ಸಭಾ ಕಾರ್ಯಕ್ರಮ ಮಾತ್ರ ಮುಕ್ತಾಯ ಆಗ್ತಾ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಆರಂಭ ಆಗುತ್ತೆ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ನಮ್ಮ ಸಭೆ ನಮ್ಮ ಅತಿಶಯ್ ಜೈನ್, ನಮ್ಮ ಮೈಸೂರಿನ ಹೆಮ್ಮೆಯ ಗಾಯಕರು ಅತಿಶಯ್ ಜೈನ್ ಅವ್ರ ಬಗ್ಗೆ, ಹಾಗೆ ನಮ್ಮ ರಶ್ಮಿ ಬಗ್ಗೆ, ನಮ್ಮ ಆಕಾಶ್ ಬಗ್ಗೆ ಹೇಳ್ತೀನಿ ಅಂದರೆ ಈಗೇನು ನಮಗೆ ತುಂಬ ಸಮಯ ತಗೊಳುತ್ತೆ. ಹಾಗೆ ಒಂದೇ ಮಾತಿನಲ್ಲಿ ಹೇಳ್ತೀನಿ, ನಮ್ಮ ಮೈಸೂರಿನ ಎಲ್ಲ ಗಾಯಕ ವೃಂದದವರು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರೋರು, ಸರಿಗಮಪ, ಎದೆ ತುಂಬಿ ಹಾಡುವೆನುಗಳಲ್ಲಿ ಭಾಗವಹಿಸಿರೋರು. ಹಾಗೆ ನಮ್ಮ ಅತಿಶಯ್ ಜೈನ್ ತಮಿಳ್ ಝೀ ಸರಿಗಮಪದಲ್ಲಿ ಕೂಡ ಅವರು ಭಾಗವಹಿಸಿದ್ರು. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಗಾಯಕ ವೃಂದಕ್ಕೆ ಅಂತ ನಾನು ಕೇಳ್ಕೊತೀನಿ. ಅವರು ವೇದಿಕೆ ಸಜ್ಜಾಗೋವರೆಗೆ ನಮ್ಮ ಶ್ರೀನಿವಾಸ್ ಸರ್ ಅವರ ಹೃದಯ ಭಾಗದಲ್ಲಿ ನಿಮ್ಮ ಕನಸಿನ ಪ್ರಾಪರ್ಟೀಸ್ ಪಡೆಯಿರಿ. ಕೌಶಲ್ಯದಿಂದ ಕಟ್ಟಡ ನಿರ್ಮಿಸುವುದಕ್ಕೆ ಅಭಿಷ್ಟ, ಆಸಕ್ತಿ ಮತ್ತು ಪರಿಪೂರ್ಣ ಜ್ಞಾನ ಅವಶ್ಯಕ. ನಮ್ಮ ಸೇವೆಗಳಲ್ಲಿ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣ, ನಿರ್ಮಿತ ಆಸ್ತಿಗಳನ್ನು ಮಾರಾಟ ಮಾಡುವುದು, ವಿನ್ಯಾಸದ ಕೆಲಸಗಳು ಮತ್ತು ಯೋಜನೆ, ವಾಸ್ತುಶಿಲ್ಪ ಸೇವೆಗಳು, 3D ವಾಕ್ಥ್ರೂ, ಸ್ಟ್ರಕ್ಚರಲ್ ಮತ್ತು MEP ವಿನ್ಯಾಸಗಳು ಮತ್ತು ರೇಖಾಚಿತ್ರಗಳು, ಹಳೆಯ ಮನೆಗಳು ಮತ್ತು ನಿರ್ವಹಣೆ ಸೇವೆಗಳೊಂದಿಗೆ ಸೈಟುಗಳನ್ನು ಮಾರಾಟ ಮಾಡುವುದು ಮತ್ತು ಖರೀದಿಸುವುದು. ನಮ್ಮ ಮನೆಯಲ್ಲಿ ಮೊದಲಿನಿಂದ ಪೂರ್ಣಗೊಳ್ಳುವ ಹಂತದವರೆಗೆ ಕಟ್ಟಡ ಸಾಮಗ್ರಿಗಳನ್ನು ಆಯ್ಕೆ ಮಾಡಲಾಗಿದೆ. ವಿಶಾಲವಾದ ಮಲಗುವ ಕೋಣೆಗಳು, ಅತಿ ವಿಶಾಲವಾದ ಹಾಲ್ಗಳು, ಅತಿ ವಿಶಾಲವಾದ ಪಡಸಾಲೆಗಳು ಮತ್ತು ಮಾಡ್ಯುಲರ್ ಕಿಚನ್ಗಳನ್ನು ವಿನ್ಯಾಸಗೊಳಿಸುವಲ್ಲಿ ನಮಗೆ ಅಪಾರ ಅನುಭವವಿದೆ ಮತ್ತು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ಗಳ ಸಣ್ಣ ವಿವರಗಳತ್ತ ಗಮನ ಹರಿಸಲಾಗಿದೆ. ನಮ್ಮನೆ ಕನ್ಸ್ಟ್ರಕ್ಷನ್ಸ್ ಭಾರತದಾದ್ಯಂತ ಲಭ್ಯವಿರುವ ಅತ್ಯುತ್ತಮ ಕಾರ್ಯಪಡೆಗಳಲ್ಲಿ ಒಂದಾಗಿದೆ. ನಮ್ಮ ಐಷಾರಾಮಿ ನಿವಾಸಗಳು, ಹೋಮ್ ಥಿಯೇಟರ್, ಕಾರ್ ಪಾರ್ಕಿಂಗ್ ಪ್ರದೇಶ, ಸ್ನಾನ ಗೃಹಗಳೊಂದಿಗೆ 3 ಅಥವಾ 4 BHK ಇಟಾಲಿಯನ್ ಮಾರ್ಬಲ್ ಮತ್ತು ಗ್ರಾನೈಟ್ ನೆಲಹಾಸು ಹೊಂದಿರುವ ಮನೆಗಳು ಮೈಸೂರಿನ ಪ್ರಮುಖ ಸ್ಥಳಗಳಲ್ಲಿ ಲಭ್ಯವಿದೆ. ಸಾಲಗಳ ಬಗ್ಗೆ ಚಿಂತೆಯೇ? ನಾವು ಸರಳವಾಗಿ ಕೈಗೆಟುಕುವ ದರದಲ್ಲಿ ಗೃಹ ಸಾಲವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುತ್ತೇವೆ. ಡೋಂಟ್ ಬೈ ಪ್ರಾಪರ್ಟಿ, ಬೈ ಐಡೆಂಟಿಟಿ. ಬಿ ಎ ಪಾರ್ಟ್ ಆಫ್ ನಮ್ಮನೆ ಕನ್ಸ್ಟ್ರಕ್ಷನ್ಸ್. ಥ್ಯಾಂಕ್ ಯು. ಸಂಪರ್ಕಿಸಿ ನಂಬರ್ 138. ಬೋರ್ಡ್ನಲ್ಲಿ ಸಾಥನ್ನ ಕೊಡ್ತಾ ಇರುವಂತಹ ಮತ್ತೊಬ್ಬ ಕಲಾವಿದರು ಟೋನಿ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಂತ ನಾನು ಕೇಳ್ಕೊತೀನಿ. ಏನು ಇವ್ರು ಸುಮ್ಮನೆ ಚಪ್ಪಾಳೆ ಕೇಳ್ತಾರೆ ಅನ್ಕೋಬೇಡಿ. ಚಪ್ಪಾಳೆ ಕೊಡೋದ್ರಿಂದ ಬರೀ ಆ ಕಲಾವಿದರಿಗೆ
ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯಿ, ಚೆಲುವ ಕನ್ನಡದೊಳೇನಿದು ಮಾಯೆ. ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ. ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕನ್ನಡ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮದೇ. La 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 la. ಹೊಸ ಭಾಷೆಯಿದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ.
ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು. ഇരുളല്ലു കാണുവെ തിരുനಗೆಯನು, ಕಣ್ಣಲ್ಲಿ ಹುಚ್ಚಿಟ್ಟ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ನಡೆನೆ. ಈ ರಾತ್ರಿ ಹಾಡೋ ಬಿಸು ಮಾತಲಿ, ನಾ ಕಂಡೆ ಇದಾದ ಸವಿರಾಗವ. ನೀನಲ್ಲಿ ನಾನಿಲ್ಲಿ ಏಕಾಂತದಿ, ನಾ ಕಂಡೆ ನನ್ನದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ, ಎಂದೆಂದೂ ಅಳಿಸದ ರಂಗೋಲಿ. ಆಸೆ ಹೂವ ಹಾಸೆ ಕಾದೆ, ನಡೆವೆ ಕನಸ ಹೊಸಕೇ ಬಿಡವೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರಿ ಮಾತೆಗೆ. ಹೊಸ ಭಾಷೆದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಲಲಲ 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 ಆತ್ಮ ನನ್ನ ಪ್ರಾಣ ನೀನೆಂದು, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಿಲಿ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು, ನೂರು ಜನ್ಮಕ್ಕೂ. ಬಾಳೆಂದರೆ ಪ್ರಣಯಾನುಭಾವ, ಕವಿ ಆತ್ಮಾನುಸಂಧಾನ. ನೆನಪೆಂದರೆ ಮಳೆ ಬೆಲ್ಲ ಛಾಯೆ, ನನ್ನೆದೆಯ ಬಾಂದಳದಿಯ, ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ. ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ನೂರು ಜನ್ಮಕ್ಕೂ ನೂರಾರು ಜನ್ಮ. ಇದೆ. ಆ ಮಕ್ಕಳು ಈಗಾಗಲೇ ಸಜ್ಜಾಗಿದ್ದಾರೆ, ಎಲ್ರಿಗೂ ಗೊತ್ತು. ಪುಟ್ಟ ಮಕ್ಕಳು ರೆಡಿಯಾಗಿ ನಿಂತಿದ್ದಾರೆ ಅಂದರೆ ನಾವು ಇರುವೆ ಬಿಟ್ಕೊಂಡಷ್ಟೇ ಕಷ್ಟ. ಹಾಗಾಗಿ ಆ ಮಕ್ಕಳಿಗೆ ಇನ್ನು ಆ ಸಹನೆ, ಅವರ ಸಹನೆಯ ಕಟ್ಟೆ ಒಡೆಯೋದಕ್ಕೆ ಮುಂಚೆ ಆ ಮಕ್ಕಳ ಕೈಲಿ ನಾವು ಡ್ಯಾನ್ಸ್ ಮಾಡಿಸೋಣ. ಆ ಡ್ಯಾನ್ಸನ್ನು ನಾವು ನೋಡೋಣ. ನನಗನ್ಸೋ ಮಟ್ಟಿಗೆ ಇದು ಫ್ಯೂಷನ್ ಸಾಂಗ್ ಅನಿಸುತ್ತೆ, ಆದರೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಅದಕ್ಕಾಗಿ ನೀವೊಂದು ಜೋರಾದ ಚಪ್ಪಾಳೆ ಕೊಟ್ಟರೆ ನಮ್ಮ ಮಕ್ಕಳನ್ನ ಬರ್ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಲಕ್ಕಿ ಡಿಪ್ನ ಒಂದು ಏನು ಪಾಟ್ ಇದೆ. ಅಯ್ಯೋ ಥಾಮಸ್ ಸರ್, ನನ್ನ ಹೆಸರು ಬರದೆ ಹಾಕಿಲ್ವಲ್ಲ, ನಾನು ಮಿಸ್ ಆಗಿಬಿಟ್ರೆ ಏನು ಮಾಡೋದು. ಕಿಶನ್ ಸರ್, ನಮ್ಮ ಶ್ರೀನಿವಾಸದವರ ಆಪ್ತ ಸ್ನೇಹಿತ ಕಿಶನ್ ಮಳಲಿ ಸರ್ ಅವರು ಬಂದು ಈ ಒಂದು ಲಕ್ಕಿ ಡಿಪ್ನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಸರ್ ಅವರ ಅಮೃತ ಹಸ್ತದಿಂದ ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಂತ, ಆಯ್ಕೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಕಿಶನ್ ಮಳಲಿ ಸರ್ ಅವರು ಜೀವನದಲ್ಲಿ ಸ್ನೇಹ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ,
ಯಾವುದೇ ಸಂಬಂಧ ಎಲ್ಲನೂ ಬೇಕು, ಯಾವುದೂ ಬೇಡ ಅಂತಲ್ಲ, ಆದರೆ ಅದೆಲ್ಲಕ್ಕಿಂತ ಮುಖ್ಯ ಆ ಸ್ನೇಹ ಸಂಬಂಧ ಅನ್ನೋದು. ಮನಸ್ಸು ಬಿಚ್ಚಿ ಎಲ್ಲವನ್ನೂ ಹಂಚ್ಕೋಬಹುದು, ಹಾಗೆ ಎಲ್ಲದಕ್ಕೂ ಸಾಥನ್ನು ಸಹಕಾರವನ್ನು ಕೊಡೋದು ಆ ಸ್ನೇಹ ಸಂಬಂಧ. ಆ ಸಂಬಂಧದಲ್ಲಿ ಇಲ್ಲಿ ನಾವು ನಮ್ಮ ಕಿಶನ್ ಮಳಲಿ ಸರ್ನ ಮರೆಯೋ ಹಾಗಿಲ್ಲ. ಚಿನ್ನಮ್ಮ ಎಷ್ಟು ಚೆನ್ನಾಗಿರ್ಬೇಕು ಸರ್. ಯಾರ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಅದೃಷ್ಟಶಾಲಿಯನ್ನ ಯಾರಪ್ಪ ಅದು? ಎಂತ ನಾರಾಯಣ? ಬದ್ರಿನಾರಾಯಣ್ ಅವರು. ಬದ್ರಿನಾರಾಯಣ್ ಅವರು ಎಲ್ಲಿದ್ದೀರಾ ಸರ್? ಇಲ್ಲಿಲ್ಲ ಅಂದ್ರೆ ನಾವು ಪ್ರೈಸ್ ಕೊಡಂಗಿಲ್ಲ ಸರ್. ಬದ್ರಿಯಲ್ಲಿದ್ದಾರಾ? ನಾರಾಯಣ ಅವರು ಬದ್ರಿಗೆ ಹೋಗಿದ್ದಾರಾ? ಬದ್ರಿನಾರಾಯಣ್ ಅವರು ಓಕೆ. ಮತ್ತೊಬ್ಬ ಶಾಲಿಯನ್ನ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅವರ ಆಪ್ತ ಸ್ನೇಹಿತರಾದಂತಹ ನಮ್ಮ ಕಿಶನ್ ಮಳಲಿ ಸರ್ ಅವರು. ಸರ್ ಯೋಗಿತಾ ಸರ್, ಯಾರು ಸರ್ ಇದು? ಯೋಗಿತಾ, ಯೋಗನ ತುಂಬ ಕೇಳ್ಕೊಂಡು ಬಂದಿರುವಂತಹ ಯೋಗಿತಾ ಅವರು. ಬಾರಮ್ಮ, ಜೋರಾದ ಚಪ್ಪಾಳೆ. ಇವತ್ತು ನಮ್ಮ ಯೋಗಿತಾ ಅವರಿಗೆ ಯೋಗದ ದಿನ, ಇದು ಸುಯೋಗದ ದಿನ. ಅದೃಷ್ಟಶಾಲಿಯಾಗಿ ಆಯ್ಕೆಯಾಗಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ, ಬಯಸದೇ ಬಂದ ಭಾಗ್ಯ. ಶ್ರೀನಿವಾಸ್ ಸರ್, ನಾವು ಅದೃಷ್ಟಶಾಲಿಗಳನ್ನ ಹುಡುಕ್ತಾ ಇದ್ದೀವಿ, ನೀವು ಬಂದ್ಬಿಡಿ ಸರ್. ಶ್ರೀನಿವಾಸ್ ಸರ್ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಆ ವೇದಿಕೆಗೆ ಬರ್ಮಾಡಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಸರ್ ಅವ್ರು ಬಂದು ಈ ಲಕ್ಕಿ ಡಿಪ್ಪನ್ನು ಅವರ ಅಮೃತ ಹಸ್ತದಿಂದಲೇ ತೆಗಿಬೇಕಂತ ಕೇಳ್ಕೊತಾ ಇದ್ದೀನಿ. ಬರ್ತಾ ಇದ್ದಾರೆ ಶ್ರೀನಿವಾಸ್ ಸರ್. ಇಬ್ಬರು ಅದೃಷ್ಟಶಾಲಿಯನ್ನ ನಮ್ಮ ಕಿಶನ್ ಸರ್ ಹುಡುಕೊಟ್ಟಿದ್ದಾರೆ. ಗಗನ್ ಅವ್ರು ಎಲ್ಲಿದ್ದೀರಾ? ಆಕಾಶವು ಎಲ್ಲೋ. ಒಂದು ನಿಮಿಷ, ಒಟ್ಟಿಗೆ ಸರ್ ಕೈನಲ್ಲೇ ತಗೊಂಬಿಡಿ. ಗಗನ್ ಅವರೇ ಬಂದು ಜಾಯ್ನ್ ಆಗಿ. ಅದು ನಿಮ್ಮದು ಕೂಡ ತುಂಬ ಒಳ್ಳೆ ಸುಯೋಗನೇ ಅದೇ. ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅವರು 3ನೇ ಅದೃಷ್ಟಶಾಲಿಯನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಅವರು ಈ ತಂಪಾದ ವಾತಾವರಣದಲ್ಲಿ ನೆನಪಿಸ್ಕೊಳ್ಬೇಕಾದಂತಹ ಮಂಜು ಅವರು. ಮಂಜು ಯಾರು? ಮಂಜು ಅವರು ಫೋನ್ ನಂಬರ್ 9035285674. ಮಂಜು ಅವರಿಲ್ಲ ಅಂದರೆ ಈಗ ನೋಡಿ ಅವ್ರ ಚಾನ್ಸ್ ಬೇರೆಯವರಿಗೆ ಮಿಸ್ ಆಗ್ತಾ ಇದೆ. ಊಟ ಮಾಡ್ತಾ ಇದ್ದಾರಾ? ಹಾಗಾದರೆ ಅದು ಅವರಿಗೆ ಇರಲಿ ಅಲ್ವಾ? ಮಂಜು ಸರ್ ಅವರು ಊಟ ಮಾಡ್ಕೊಂಡು ಬಂದು ಆ ಬಹುಮಾನವನ್ನು ತಗೊಳ್ಳಿ. ಹಾಗೆ 3 ಜನ ಅದೃಷ್ಟಶಾಲಿಗಳನ್ನ ಹುಡುಕೊಟ್ಟಂತಹ ನಮ್ಮ ಶ್ರೀನಿವಾಸ್ ಸರ್ ಹಾಗೆ ನಮ್ಮ ಕಿಶನ್ ಮಳಲಿ ಸರ್ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ ಪುಟ್ಟು ಕಂದಮಗಳ ಹೆಜ್ಜೆಗೆ ಒಂದು ಜೋರಾದ ಚಪ್ಪಾಳೆ. ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಘಲ್ಲು ಘಲ್ಲೆನುದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುದಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನುದಾವ್ ದೋಸ್ತಿ, ಘಲ್ಲು ಘಲ್ಲೆನುದಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನುದಾವ್. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುದಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುದಾವ್ ಗೆಜ್ಜೆ.
ಮಂಚ ಮರುಗಾದ ಮೇಲ್ ಹೊದಿಕೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ತಾವರೆ ಹೂವ ತಳಗೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವಿನ ತಳದಿಂಬು ಮಾದೇವ್ಗೆ ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಒಂದ್ ಜೋರ್ ಚಪ್ಪಾಳೆ ಕೊಡ್ಲೇಬೇಕು. ಜೀವನದಲ್ಲಿ ನಾವು ಕಾಪಿ ಮಾಡೋದು ಒಂದು ದೊಡ್ಡ ಕಲೆ ಅಂತ ನಮ್ಮ ಪುಟ್ಟು ಬಂಗಾರಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾಳೆ. ಚಿನ್ನಮ್ಮ ಏನು ಚಿನ್ನಮ್ಮ, ಎಲ್ಲರೂ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀವಿ. ಎಲ್ಲರಿಗೂ ಖುಷಿ ಆಯ್ತಲ್ವಾ? ಆ ಮಗು ಎಕ್ಸ್ಪ್ರೆಷನ್ಸ್ ನೋಡಿದ್ರಿ ಅಲ್ವಾ? ಅವಳು ನೋಡ್ಕೊಂಡು ಮಾಡ್ತಿದ್ರು, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು. ಪ್ಲೀಸ್ ದಯವಿಟ್ಟು ನಮ್ಮ ಮಕ್ಳುಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಂದ್ರೆ ನಾವು ಕೊಡೋ ಚಪ್ಪಾಳೆಯ ಸದ್ದೆ. ಪರಿಣಿತ ಜಾಣ ಬಂಗಾರ ಎಲ್ಲಿ ನೋಡ್ತಾ ಇದೀಯಾ? ಅಯ್ಯೋ ದೇವ್ರೆ. ಚಿನ್ನಮ್ಮ ಚೆನ್ನಾಗಿ